ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತ ಯೇಸು ಕ್ರಿಸ್ತರ ನಾಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಈ ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಪ್ರೀತಿಸಿ ದೇವರ ಸನ್ನಿಧಾನವನ್ನು ಅನುಭವಿಸಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಯವಿಟ್ಟು ಯಾರಾದ್ರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತನಾಡಿದ್ರು? ಯಾವ ವಿಷಯದ ಕುರಿತಾಗಿ ಮಾತನಾಡಿದ್ರು? ಓದು ಶನಿವಾರ ಮರೆತು ಬಿಟ್ಟಿವ್ರಿ. ಎಲ್ಲ ಸುದ್ದಿ ನೆನಪಿರ್ತಾವ್ರಿ, ವಾಕ್ಯ ಮಾತ್ರ ನಮಗೆ ನೆನಪಿರೋದೇ ಇಲ್ಲ ರೀ. ಎಷ್ಟು ಕೇಳಿದ್ರು ಕೂಡ, ಅಯ್ಯರ್ ಎಷ್ಟು ಹೇಳಿದ್ರು ಕೂಡ ವಾಕ್ಯ ಮಾತ್ರ ಮರು ಆಗ್ತಾ ಇರ್ತೀರಿ. ಯಾಕಂದ್ರೆ ಕಳ್ಳ ಬಂದು ಕದ್ಕೊಂಡು ಹೋಗ್ಬಿಟ್ಟಿದ್ದಾನ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ನೆನ್ಪಿಟ್ಕೊಂತೀವಿ ನಾವು, ಎಲ್ಲ ಸುದ್ದಿಗಳು ನೆನಪಿರ್ತೇವೆ. ಆದ್ರೆ ವಾಕ್ಯ ವಿಷಯ ಬಂದಾಗ ಮಾತ್ರ ಅದನ್ನ ಏನ್ ಮಾಡ್ಬಿಡ್ತೀವಿ, ಬೇಗ ಮರೆತು ಬಿಡ್ತೀವಿ. ಒಂದೇ ವಾಕ್ಯ ಹೇಳಿರುವಂಥದ್ದು ಯಾವುದ್ರಿ? ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹಲ್ಲೆಲೂಯಾ. ದೇವರು ಬೆಳಕಾಗಲಿ ಅನ್ನಲು ಕತ್ತಲಾಗಲಿಲ್ಲ. ದೇವರು ಬೆಳಕಾಗಲಿ ಅನ್ನಲು ಇನ್ನೊಂದು ಕಾರ್ಯ ಆಗಲಿಲ್ಲ. ದೇವರು ಬೆಳಕಾಗಲಿ ಅನ್ನಲು ಏನಾಯ್ತಂತೆ? ಬೆಳಕಾಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ದೇವರು ಬೆಳಕಾಗಲಿ ಅನ್ನಲು ಏನಾಯ್ತಂತೆ? ಬೆಳಕಾಯಿತು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡಿದವರಾಗಿದ್ದೇವೆ. ಆತನು ಎಂತಹ ದೇವರಾಗಿದ್ದಾನೆ? ತನ್ನ ಮಾತಿನಿಂದಲೇ ಭೂಮಿ ಆಕಾಶವನ್ನ, ಕಣ್ಣಿಗೆ ಕಾಣುವಂತದ್ದೆಲ್ಲವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾಗಿರುವಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರ ಜೀವಿತದಲ್ಲಿ ಕತ್ತಲೆ ಇರುತ್ತೆ. ಆ ಕತ್ತಲೆ ಕೆಲವೊಂದು ಸಾರಿ ಪಾಪವಾಗಿರಬಹುದು. ಹಲ್ಲೆಲೂಯಾ. ಆ ಪಾಪದ ಮೂಲಕವಾಗಿ ರೋಗ ಎನ್ನುವಂಥದ್ದು ಬಂದಿರಬಹುದು. ಹಲ್ಲೆಲೂಯಾ. ಕೆಲವೊಂದು ಸಾರಿ ಅವರು ಶವದೋಪಾದಿಯಲ್ಲಿ ಜೀವಿಸ್ತಾ ಇರಬಹುದು, ಯಾವುದೇ ಚಲಾವಣೆ ಇರಲಾರ್ದ ಹಾಗೆ ಜೀವಿಸ್ತಾ ಇರಬಹುದು. ಆದರೆ ಯೇಸು ಸ್ವಾಮಿ ಹತ್ತಿರಕ್ಕೆ, ಯೇಸು ಸ್ವಾಮಿಯ ಬಳಿಗೆ ಬಂದ್ರೆ ನಿನ್ನ ಜೀವಿತದಲ್ಲಿ ನೀನು ಬೆಳಕನ್ನ ಕಾಣುವುದಕ್ಕೆ ಆಸ್ಪದ ಇದೆ, ಸಾಧ್ಯ ಇದೆ ಪ್ರಿಯರೇ. ಹಲ್ಲೆಲೂಯಾ. 3 ವ್ಯಕ್ತಿಗಳ ಕುರಿತಾಗಿ ಅನ್ಸುತ್ತೆ ಓದುವಾರ ನಾವು ನೋಡಿದ್ವಿ. 3 ವ್ಯಕ್ತಿಗಳು. ಒಬ್ಬ ವ್ಯಕ್ತಿ ಏನಾಗಿದ್ದಾನೆ? ಕಂಪ್ಲೀಟ್ ಆಗಿ ಮಲ್ಕೊಂಡಿದ್ದಾನೆ. ಅವನನ್ನ 4 ಜನರು ಏನ್ ಮಾಡ್ತಾರೆ? ಒತ್ಕೊಂಡು ಬರ್ತಾರೆ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲು 12 ವಾಕ್ಯಗಳಲ್ಲಿ ಆ ವಿಷಯವನ್ನು ನಾವು ನೋಡಿದಂತವರಾಗಿದ್ದೇವೆ. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ಕತ್ತಲೆ. ಏನ್ ಕತ್ತಲೆ ಅಂತ ಹೇಳಿದ ಸ್ವಾಮಿ? ಪಾಪ ಎನ್ನುವಂತ ಕತ್ತಲೆ. ಇನ್ನೊಬ್ಬ ವ್ಯಕ್ತಿ ಆತ್ಮಿಕವಾಗಿ ನಾವು ನೋಡುವಾಗ ಆತನು ಹುಟ್ಟುತ್ತಲೇ ಕುರುಡನು. ಆತನಿಗೆ ಲೋಕ ಎನ್ನುವಂಥದ್ದು ಕಾಣ್ತಾ ಇಲ್ಲ. ಆತನಿಗೆ ಬರೀ ಕತ್ತಲೆ ಕಾಣಿಸ್ತಾ ಇದೆ. ಆತನು ನೋಡಿದಲ್ಲೆಲ್ಲ ಬರೀ ಕತ್ತಲೆ ಕಾಣಿಸ್ತಾ ಇದೆ. ಕಣ್ಣುಗಳು ಮುಚ್ಕೊಂಡು ಹೊರಗಡೆ ಹೋದ್ರೆ ಏನ್ ಕಾಣಿಸ್ತು ನಿಮ್ಗೆ? ಕತ್ತಲು ಕಾಣಿಸುತ್ತೆ. ಹಲ್ಲೆಲೂಯಾ. 9ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ ಮೊದಲ 12 ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ಏಸಪ್ಪ ಹೇಳ್ತಾನೆ, ಶಿಷ್ಯರು ಕೇಳ್ತಾರೆ ಏನಂತ ಹೇಳಿ. ಏನಂತ ಕೇಳ್ತಾರೆ ಶಿಷ್ಯರು? ಸ್ವಾಮಿ, ಇವನು ಹುಟ್ಟು ಕುರುಡನಾಗಿ ಹುಟ್ಟಿರುವುದಕ್ಕೆ ಕಾರಣ ಇವನ ತಂದೆ ತಾಯಿಗಳು ಮಾಡಿರುವಂತ ಪಾಪವೇ ಅಥವಾ ಈ ವ್ಯಕ್ತಿ ಮಾಡಿರ್ತಕ್ಕಂತ ಪಾಪವೇ ಎಂಬುದಾಗಿ ಸ್ವಾಮಿ ಅವರು ಹೇಳ್ತಾರೆ. ಈ ವ್ಯಕ್ತಿಯು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಕೂಡ ಪಾಪ ಮಾಡಲಿಲ್ಲ. ದೇವರ ಕಾರ್ಯ ಕ್ರಿಯೆಗಳು ಈ ವ್ಯಕ್ತಿಯಲ್ಲಿ ಕಂಡು ಬರುವುದಕ್ಕಾಗಿಯೇ ಈ ರೀತಿಯಾಗಿ ಆಗಿರುವಂತದ್ದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದ್ವಿ. ಅವನು ದೇವಾಲಯದ ಮುಂದುಗಡೆ ಇದ್ದಾನೆ, ಒಂದ್ಸರಿ ಕೂಡ ದೇವಾಲಯದ ಒಳಗಡೆ ಬಂದೇ ಇಲ್ಲ. ಯಾಕೆ ಬಂದಿಲ್ಲ ಹೇಳ್ರಿ? ಅವನಿಗೆ ಕಾಲುಗಳು ಇಲ್ಲ. ಹಲ್ಲೆಲೂಯಾ. ಕುಂಟನಾಗಿರುವಂತ ವ್ಯಕ್ತಿ ಹೊರಗಡೆ ಎಲ್ಲ ಕುಂತ್ಕೊಂಡು ದೇವಾಲಯದ ಮುಂದೆ ಎಲ್ಲ ಏನ್ ಮಾಡ್ತಾ ಇದ್ದಾನೆ? ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಎದ್ದು ಒಳಗಡೆ ಯಾರು ಕೂಡ ಏನ್ ಮಾಡ್ತಾ ಇಲ್ಲ, ಕರ್ಕೊಂಡು ಬರ್ತಾ ಇಲ್ಲ. ಅವ್ರ ಮನೆಯವರು ಹೊರಗಡೆ ಅಷ್ಟೇ ಬಿಡ್ತಾ ಇದಾರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ 3 ಜೀವಿತದಲ್ಲಿ ಮೊದಲನೇದಾಗಿ ಕತ್ತಲು ಏನ್ರಿ? ಒಬ್ಬ ವ್ಯಕ್ತಿ ಮಕಾಡೆ ಮಲಗಿದಾನ, ಶವದೋಪಾದಿಯಲ್ಲಿ
ಮಲಗಿದ್ದಾನೆ. ಏಸಪ್ಪ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. ಅಂದ್ರೆ ಪಾಪಗಳನ್ನ ಕ್ಷಮಿಸುವ ಅಧಿಕಾರ ದೇವರಿಗೆ ಮಾತ್ರ ಇದೆ. ಆ ದೇವರೇ ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎನ್ನುವುದಕ್ಕೆ ಅದು ಮೊದಲನೆಯ ಸಾದೃಶ್ಯ ಪ್ರಿಯರೇ. ಆತನೇ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪಾಪಗಳು ತೊಳೆಯಲ್ಪಡಬೇಕಾದ್ರೆ ಯಾವ ವ್ಯಕ್ತಿ ಯಾವ ವಸ್ತು ನಿನ್ನ ಪಾಪಗಳು ತೊಳೆಯಲ್ಪಡೋದಿಲ್ಲ. ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿನ್ನ ಪಾಪಗಳು ಏನಾಗ್ತವೆ? ತೊಳೆಯಲ್ಪಡ್ತವೆ. ನಿನ್ನ ಪಾಪಗಳು ಏನಾಗ್ತವೆ? ಶುದ್ಧೀಕರಣಗೊಳ್ತವೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ, ಆ ವ್ಯಕ್ತಿಗೆ ಯಾವಾಗ ಏಸಪ್ಪ ಹೇಳಿದನೋ, ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನೀನು ನಡೆ. ಇಷ್ಟು ದಿನ ಪಾಪದಲ್ಲೇ ಬಿದ್ದಿದೆ, ಇನ್ನು ಮುಂದೆ ಪಾಪದಲ್ಲಿ ನೀನು ಜೀವಿಸಬೇಡ. ಇಷ್ಟು ದಿನ ಬರೀ ಅವು ಇವು ಎಲ್ಲವುಗಳನ್ನ ಮಾಡಿದಿ, ಆದ್ರೆ ಇನ್ನು ಮುಂದೆ ನೀನು ಆ ರೀತಿಯಾಗಿ ಬದುಕಬೇಡ. ಎದ್ದು ನಿನ್ನ ಹಾಸಿಗೆನ ಹೊತ್ತುಕೊಂಡು ನೀನು ನಡೆ. ಬರಬೇಕಾದ್ರೆ 4 ಜನ ಕರ್ಕೊಂಡ್ಬಂದ್ರು, ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡಿದ್ವಿ ಪ್ರಿಯರೇ, ಎಂತಹ ವ್ಯಕ್ತಿ? ಕುರುಡನಾಗಿರುವಂತಹ ವ್ಯಕ್ತಿ. ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ಒಂದು ಮಾತನ್ನು ಹೇಳಿದ, ಆ ಮಾತಿಗೆ ಆ ಕುರುಡನು ಆಯ್ತು ಅಂತೇಳಿ ಆ ಉಗಳನ್ನ ಯೇಸು ಸ್ವಾಮಿ ಹಚ್ಚಿದ ಮೇಲೆ, ಕೆಸರು ಮಾಡಿ ಹಚ್ಚಿದ ಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ಸಿಲೋವ ಕೊಳಕ್ಕೆ ಹೋಗಿ ನೀನ್ ಏನ್ ಮಾಡು? ತೊಳೆದುಕೋ ಎಂಬುದಾಗಿ. ಇದೇ ಬಹಳ ಮುಖ್ಯ. ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲಾರ್ದೆ ಯಾವ ಕಾರ್ಯಗಳು ಆಗೋದೇ ಇಲ್ಲ ಅಂತೇಳಿ ದೇವರು ಅದರ ಸಲುವಾಗಿ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ 11ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಕಂಪ್ಲೀಟ್ ಆಗಿ ಯಾವ್ದ್ರ ಸಲುವಾಗಿ ಇಟ್ಟಿದ್ದಾರೆ? ನಂಬಿಕೆ ಸಲುವಾಗಿ ಇಟ್ಟಿದ್ದಾರೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು, ದೇವರು ಇದ್ದಾನೆ, ಆತನು ತನ್ನ ಬಳಿಗೆ ಬರುವವನಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎನ್ನುವುದು ನಂಬುವುದು ಅವಶ್ಯಕ ಎಂಬುದಾಗಿ ಸತ್ಯವೇದ ಏನ್ ಮಾಡುತ್ತೆ? ಸ್ಪಷ್ಟವಾಗಿ ರುಜುವಾತು ಮಾಡುತ್ತದೆ. ಇಬ್ರಿಯ 11:6 ಆ ವಾಕ್ಯವನ್ನು ನಾವು ನೋಡ್ತಾ ಇರ್ತೇವೆ ಪ್ರೇರ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಏಸಪ್ಪ ಆ ಒಂದು ಕೆಸರು ಮಾಡಿ ಹಚ್ಚಿದ ಮೇಲೆ, ಸುಳ್ಳೋ ಕೊಳಕ್ಕೆ ಹೋಗಿ ತೊಳ್ಕೊಂಡ ಮೇಲೆ, ಆತನಿಗೆ ಇಷ್ಟು ದಿನ ದೇವರನ್ನ ನೋಡದ ಆತ, ಪರಿಸರ ನಿಸರ್ಗವನ್ನ ನೋಡದ ಆತ, ಸುತ್ತಮುತ್ತಲಿನ ವಾತಾವರಣದಲ್ಲಿ ಜೀವಿಸುವಂತ ಜನರನ್ನ ನೋಡದ ಆತ, ಆತನು ಯಾರನ್ನ ನೋಡ್ತಾ ಇದ್ದಾನೆ? ಯೇಸುವನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರನ್ನ ನೋಡ್ತಾ ಇದ್ದಾನ್ರಿ? ಯೇಸು ಕ್ರಿಸ್ತನನ್ನ, ದೇವರನ್ನ ನೋಡ್ತಾ ಇದ್ದಾನೆ. ಕುರುಡರಂದ್ರೆ ಬೇರೆ ಯಾರು ಅಲ್ಲ, ದೇವರನ್ನ ನೋಡ್ಲಾರ್ದವ್ರು ಎಲ್ಲರೂ ಕುರುಡ್ರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ನೋಡ್ಲಾರ್ದ ಹಾಗೆ ಈ ಪ್ರಪಂಚದ ದೇವರು ಸೈತಾನ ಅವರಿಗೆ ಮಸಿ ಬಳದಾನಂತ. ಏನ್ ಬಳದನ್ರಿ? ಮಸಿ ಬಳದಾನ. ಅವ್ರಿಗೆ ಕಾಣಲ್ಲ, ಏಸಪ್ಪ ಕಾಣಲ್ಲ, ಎಲ್ಲರೂ ಕಾಣ್ತಾರೆ. ಹಲ್ಲೆಲೂಯಾ. ಬೇರೆ ಎಲ್ಲರೂ ಕಾಣ್ತಾರೆ, ಯೇಸು ಸ್ವಾಮಿ ಮಾತ್ರ ಅವರಿಗೆ ಕಾಣೋದಿಲ್ಲ ಪ್ರಿಯರೇ. ಕಂಡ್ರು ಕೂಡ ಆ ದೇವರು ಈ ದೇವರು ಅಂತೇಳಿ ಏನೇನೇನೋ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಎಲುಬಿಲ್ಲದ ನಾಲಿಗೆ. ಹಲ್ಲೆಲೂಯಾ. ಏನು ಬೇಕಾದ್ರೂ ಮಾತಾಡುತ್ತೆ. ಹಲ್ಲೆಲೂಯಾ. ಮಾತಾಡೋದು ಇದು, ಪೆಟ್ಟ ತಿನ್ನೋವು ಬೇರೆ ಭಾಗಗಳೆಲ್ಲ. ಹಲ್ಲೆಲೂಯಾ. ಮಾತಾಡೋದು ನಾಲಿಗೆ. ನಾಲಿಗೆ ಯಾರು ಶಿಕ್ಷೆ ಕೊಡ್ತಾರ? ಯಾರು ಶಿಕ್ಷೆ ಕೊಡಲ್ಲ. ಎಲ್ಲಿ ಕೊಡ್ತಾರೆ ಶಿಕ್ಷೆ? ದೇಹಕ್ಕೆಲ್ಲ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಏನ್ ಮಾಡ್ತಾರೆ? ಹೊಡಿತಾರೆ. ಬೆನ್ನಿಗೆ ಹೊಡಿತಾರೆ, ತಲೆಗೆ ಹೊಡಿತಾರೆ, ಮುಖಕ್ಕೆ ಹೊಡಿತಾರೆ, ಎಲ್ಲದಕ್ಕ ಹೊಡಿತಾರೆ. ಆದ್ರೆ ನಾಲಿಗೆ ಮಾತ್ರ ಶಿಕ್ಷೆ ಕೊಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು, ಏನಂತ ಹೇಳಿ, ಕಣ್ಣುಗಳು ಯಾರನ್ನ ನೋಡಿದ್ವು? ಆತನ ಕತ್ತಲೆ ತುಂಬಿರುವಂತ ಆತನ ಕಣ್ಣುಗಳು ಯಾರನ್ನ ನೋಡಿದವು? ದೇವರನ್ನ ನೋಡಿದವು, ಯೇಸುವನ್ನ ನೋಡಿದವು. ಮೂರನೇದಾಗಿ ಆತನ ಶಿಷ್ಯರು ಪೇತ್ರ, ಯೋಹಾನರು ಮಧ್ಯಾಹ್ನ ಅಂದ್ರೆ 3 ಗಂಟೆಗೆ ನಡೆಯುವಂತ ಪ್ರಾರ್ಥನೆಗೋಸ್ಕರವಾಗಿ ಯೆರೂಸಲೇಮಿನ ದೇವಾಲಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಹುಟ್ಟು ಕುಂಟನಿಗೆ ಹೇಳ್ತಾ ಇದ್ದಾರೆ, ಆ ಹುಟ್ಟು ಕುಂಟ ಕೇಳ್ತಾ ಇದ್ದಾನೆ, ಇವರಿಂದ ನನಗೆ ಏನಾದ್ರೂ ಸಿಗುತ್ತೇನೋ ಅಂತೇಳಿ. ಹಲ್ಲೆಲೂಯಾ. ಅವ್ರಿಗೆ ಅವಾಗ ಅವ್ರು ನಿಂತ್ಕೊಂಡಾಗ ಕೇಳ್ತಾ ಇದ್ದಾನೆ, ಭಿಕ್ಷೆ ಹೆಚ್ಚಾಗಿ ಕೊಡ್ತಾರೇನೋ ಅಂತೇಳಿ. ಯಾಕಂದ್ರೆ ಅವ್ರು ನಿಂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾವುದೇ ಒಬ್ಬ ಭಿಕ್ಷೆಗಾರ ನೀವು ಅವ್ನು ಕೇಳಿದಾಗ ಇಲ್ಲ ಅಂತ ಹೇಳ್ಬಿಟ್ರೆ ಮುಂದಕ್ಕೆ ಹೋಗ್ತಾನೆ. ನೀವು ಸ್ವಲ್ಪ ತಡ್ರಿ ಅಂತೇಳಿ ಕಿಸೆ ಏನಾದ್ರು ಹುಡುಕ್ತಾ ಇದ್ದೀರಿ ಅಂದ್ರೆ ನಿಂದಿರ್ತಾನೆ. ಹಲ್ಲೆಲೂಯಾ. ಅದರಂಗೆ ಆ ವ್ಯಕ್ತಿ ಏನ್ ಮಾಡಿದಾನ್ರಿ? ನಿಂತುಕೊಂಡು ನೋಡ್ತಾ ಇದ್ದಾನೆ, ಹೆಚ್ಚಾಗಿ ಇವರಿಂದ ನನಗೆ ಸಿಗಬಹುದೇನೋ. ಹಲ್ಲೆಲೂಯಾ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇವರು ನನಗೆ ಕೊಡಬಹುದೇನೋ ಅಂತೇಳಿ. ಆದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ಆದ್ರೆ ನಮ್ಮಲ್ಲಿ ಒಂದು ಇದೆ. ಹಲ್ಲೆಲೂಯಾ. ನಮ್ಮಲ್ಲಿ ಒಂದು ಇದೆ, ಬೆಳ್ಳಿ ಬಂಗಾರ ಇಲ್ಲ, ನಮ್ಮಲ್ಲಿ ಅದಕ್ಕಿಂತಲೂ ಹೆಚ್ಚಿನದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಇದ್ದಾನೆ, ಒಂದು ಶಕ್ತಿ ನಮ್ಮಲ್ಲಿ ಇದೆ, ಅದನ್ನ ನಿಮಗೆ ಕೊಡ್ತೀನಿ ಅಂತೇಳಿ ಏನ್ ಹೇಳ್ತಾ ಇದ್ದಾನೆ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ನೀನು ಎದ್ದು ನಡೆದಾಡು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆ ಮಾತನ್ನ ಹೇಳಿದನು ಪೇತ್ರನು, ಹೇಳಿದ ತಕ್ಷಣ ಆತನ ಕಾಲುಗಳಿಗೆ ಏನ್ ಬರ್ತಾ ಇದೆ ಅಂತೆ? ಬಲ, ಶಕ್ತಿ ಬರ್ತಾ ಇದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಂಟನಾಗಿರ್ತಕ್ಕಂತ ಆ ವ್ಯಕ್ತಿ ಅಂದ್ರೆ ದಾರಿ ಗೊತ್ತಿಲ್ಲ, ದೇವ್ರ ಕಡೆಗೆ ಹೋಗೋ ದಾರಿ
ಹೊರಗಡೆ ಕುಂತಾನ, ದೇವಾಲಯದ ಹೊರಗೆ ಕುಂತ್ಕೊಂಡನ, ತನ್ನ ಮನೆಗೆ ಹೋಗೋದು ಗೊತ್ತು, ತನ್ನ ಕಾರ್ಯ ವೃತ್ತಿ ಮಾಡೋದು ಗೊತ್ತು, ಕೆಲಸ ಮಾಡೋದು ಗೊತ್ತು, ಆದ್ರೆ ಏನ್ ಗೊತ್ತಿಲ್ಲ, ದೇವಾಲಯದ ಕಡೆಗೆ ಬರೋದು ಗೊತ್ತಿಲ್ಲ, ದೇವರಲ್ಲಿ ಸಮಯ ಕಳೆಯುವಂಥದ್ದು ಗೊತ್ತಿಲ್ಲ, ಆರಾಧನೆ ಮಾಡುವಂಥದ್ದು ಗೊತ್ತಿಲ್ಲ, ದೇವರ ಬಳಿಗೆ ಬರುವಂತ ಕಾಲಗಳು ಆ ಕಾಲಗಳು ಅಲ್ವೇ ಅಲ್ಲ. ಯಾವಾಗ ದೇವರು ಆ ಕಾರ್ಯವನ್ನ ಮಾಡಿದಾಗ ಸತ್ಯವೇದ ಹೇಳ್ತಾ ಇದೆ, ಹೊರಗಿಡಿರ್ತಕ್ಕಂಥ ವ್ಯಕ್ತಿ ಅವನ್ ಏನ್ ಮಾಡ್ತಾ ಇದ್ದಾನ, ಕುಣಿದಾಡ್ತಾ ಇದ್ದಾನಂತ. ತನ್ನನ್ನ ತಾನು ಪರೀಕ್ಷೆ ಮಾಡ್ಕೊಂಡು ನೇರವಾಗಿ ಎಲ್ಲಿ ಹೋದ್ನೆ, ದೇವಾಲಯದ ಒಳಗಡೆ ದೇವರನ್ನ ಸ್ತುತಿ ಮಾಡುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವ್ರ ಕತ್ತಲೆ ಎಲ್ಲ ಯಾವಾಗ ಪರಿಹಾರವಾಗಿರುವಂತದ್ದು, ಯೇಸು ಕ್ರಿಸ್ತನು ಅವರ ಜೀವಿತದಲ್ಲಿ ಬಂದಾಗ ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಾವು ಸತ್ಯವೇದದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡೋಣ. ಯೋಬನ ಗ್ರಂಥ ನೀವು ತೆಗಿರಿ ಒಂದ್ಸಾರಿ. ಯೋಬನ ಗ್ರಂಥ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೋಬನ ಪುಸ್ತಕ, ಸತ್ಯವೇದದಲ್ಲಿ 66 ಪುಸ್ತಕಗಳು ಇದಾವೆ. ಹಳೆಯ ಒಡಂಬಡಿಕೆಯಲ್ಲಿ 39. ಆ ಹಳೆಯ ಒಡಂಬಡಿಕೆಯಲ್ಲಿ ಇರುವಂತ ಒಂದು ಕಾವ್ಯ ಪುಸ್ತಕ, ಪ್ರಥಮ ಕಾವ್ಯ ಪುಸ್ತಕ ಎಂಬುದಾಗಿ ಕರೆಯಲ್ಪಡುವಂತದ್ದೇ ಇದು ಯೋಬನ ಗ್ರಂಥ. ಯೋಬನ ಒಂದು ಚರಿತ್ರೆಯನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೆಯ ಅಧ್ಯಾಯ 8ನೆಯ ವಾಕ್ಯದಲ್ಲಿರುವಂತ ಕೊನೆಯ ಲೈನ್ ಅನ್ನ ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಕಣ್ಣುಗಳನ್ನ ಮುಚ್ಚಿರಿ, ದೇವರೇ ಈ ಸಮಯದಲ್ಲಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡ್ರಿ ಎಂಬುದಾಗಿ ನೀವು ಕೇಳ್ರಿ. ಹಲ್ಲೆಲೂಯಾ. ಸೋದರ ಸ್ವಾಮಿ ಪರಿಶುದ್ಧನಾದ ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡಲು ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿಲ್ಲ ಕರ್ತನೆ. ನೀನು ಮಾತನಾಡಿದರೆ ಕೊರಡು ಚಿಗುರುತ್ತದೆ, ನೀನು ಮಾತನಾಡಿದರೆ ಬಂಜರು ಭೂಮಿಯಲ್ಲಿ ನೀರು ಹರಿಯುತ್ತದೆ, ನೀನು ಮಾತನಾಡಿದರೆ ಸ್ವಾಮಿ ಆಗದ ಪ್ರತಿಕಾರ್ಯಗಳು ಆಗುತ್ತವೆ, ನೀನು ಮಾತನಾಡಿದರೆ ಸ್ವಾಮಿ ಬೇಡವಾದ ಕಾರ್ಯಗಳೆಲ್ಲ ಸ್ವಾಮಿ ನಮ್ಮಿಂದ ತೊಲಗಿಸಲ್ಪಡುತ್ತದೆ. ಸ್ವಾಮಿ ನೀನೇ ಮಾತನಾಡು, ನನ್ನ ಬಾಯಿಗೆ ಬಾಯಾಗಿದ್ದು ಸ್ವಾಮಿ ನನಗೆ ಮರೆಯಾಗಿದ್ದು ವಾಕ್ಯದ ಮೂಲಕವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನೇ ಮಾತನಾಡಬೇಕೆಂಬುದಾಗಿ ಕರ್ತನ ವಾಕ್ಯದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶ ವಿಷಯಗಳನ್ನ ಸ್ವಾಮಿ ಒಂದೊಂದಾಗಿ ನಾವು ಮೆಲುಕು ಹಾಕುವಾಗ ಸಂಪೂರ್ಣವಾಗಿ ಕರ್ತನೆ ನಿನ್ನ ಶಕ್ತಿ, ನಿನ್ನ ಬಲ, ನಿನ್ನ ಸಂಪೂರ್ಣವಾದ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಆವರಿಸ ಮಾಡಬೇಕೆಂಬುದಾಗಿ, ಇವರು ಯಾರು ಕೂಡ ತಪ್ಪಿ ಹೋಗಲಾರದ ಹಾಗೆ ಒಂದು ಭಕ್ತಿಯ ಶ್ರೇಷ್ಠವಾದ ಜೀವಿತವನ್ನ ಕಟ್ಟಿಕೊಳ್ಳುವಂತೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪ್ರಾರ್ಥಿಸಿ ಬಿಡುವಂದಿದ್ದೇವೆ. ಈ ಲೋಕದಲ್ಲಿ ಅನೇಕ ಜನರು ಜೀವಿಸ್ತಾ ಇರ್ತಾರೆ. ಆ ಅನೇಕ ಜನರಲ್ಲಿ ಒಬ್ಬ ವ್ಯಕ್ತಿಯನ್ನ ಹಳೆಯ ಒಡಂಬಡಿಕೆಯಲ್ಲಿ ವಿಶಿಷ್ಟವಾಗಿ ತನ್ನ ಒಂದು ಸಮಕಾಲೀನ ವ್ಯಕ್ತಿಗಳಲ್ಲಿ ವಿಶಿಷ್ಟವಾಗಿ ದೇವರ ಮೂಲಕವಾಗಿ ಸಾಕ್ಷಿಯನ್ನ ಹೊಂದಿದಂತ ವ್ಯಕ್ತಿ ಅಂದ್ರೆ ಯಾರು ಪ್ರಿಯರೇ? ಯೋಬ. ಹಲ್ಲೆಲೂಯಾ. ಯೋಬನ ಕುರಿತಾಗಿ ಎಲ್ಲರೂ ಕೇಳಲ್ಪಟ್ಟಿದ್ದೀರಿ. ಕೆಲವು ಜನ ಯೋಬನ ನಾಟಕವನ್ನ ಕೂಡ ನೀವು ನೋಡಿರ್ತೀರಿ. ಒಂದು ವೇಳೆ ಚಿಕ್ಕವರಿರುವಾಗ ನೀವೇ ಪಾಠನ್ನು ಕೂಡ ಮಾಡಿರ್ಬೋದು. ನಿಮ್ಮ ಭಾಗದಲ್ಲಿ ಯೋಬನ ನಾಟಕ ಆಡಿರುವಂತ ಒಂದು ಸಮಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಏನೆಂಬುದಾಗಿ ಸಾಕ್ಷಿ ಹೋದ್ರೆ ಒಂದ್ಸಾರಿ ಅದು ಅವನಿಗೆ ಸಮಾನನು ಭೂಲೋಕದಲ್ಲಿಯೂ ಎಲ್ಲಿಯೂ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೋಬನ ಚರಿತ್ರೆಯನ್ನ ನಾವು ನೋಡುವಾಗ, ಯೋಬನ ಚರಿತ್ರೆ ನಮ್ಮ ಜೀವಿತಕ್ಕೆ ಏನು ಕೊಡುತ್ತೆ ಪ್ರಿಯರೇ? ಪುಷ್ಟಿ ಕೊಡುತ್ತೆ. ನಾವು ಬಾಧೆಯಲ್ಲಿ, ಅನಾರೋಗ್ಯದಲ್ಲಿ, ಭಯಂಕರವಾದ ಸಂಕಟದ ಮಧ್ಯದಲ್ಲಿ ನಾವು ಜೀವಿಸುವಾಗ ಈ ಯೋಬನ ಚರಿತ್ರೆ ನಮಗೇನ್ ಮಾಡುತ್ತೆ? ಬಲವನ್ನ ಕೊಡುತ್ತೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತೇಳಿ ಒಬ್ಬ ವ್ಯಕ್ತಿ ಹೇಳಲಿಲ್ಲ, ಯಾವುದೋ ಒಬ್ಬ ಸಂಸ್ಥೆಯವರು ಹೇಳಲಿಲ್ಲ. ಯಾರು ಹೇಳ್ತಾ ಇದ್ದಾರೆ? ದೇವರೇ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಂತಹ ಒಬ್ಬ ಸಾಕ್ಷಿ, ಒಂದು ಸಾಕ್ಷಿ ಬೇರೆ ಯಾರಿಗೂ ಕೂಡ ಇಲ್ಲ ಪ್ರಿಯರೇ.
ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಬನ ಕುರಿತಾಗಿ. ಊಚ್ ಎನ್ನುವಂತ ದೇಶದಲ್ಲಿ ಯೋಬನು ಏನ್ ಮಾಡಿದಾನೆ? ಜೀವಿಸ್ತಾ ಇದ್ದಾನೆ. ಆ ದೇಶದಲ್ಲಿ ಆತನು ತನ್ನ ಹೆಂಡತಿ, 10 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಪ್ರಿಯರೇ, ಒಳ್ಳೆಯ ಸುಖ ಸಂಸಾರ, ಆತನಿಗೆ ಬೇಕಾಗಿರುವಂತದ್ದೆಲ್ಲವೂ ಕೂಡ ಅವರಿಗೆ ಏನಿದೆ? ಲಭ್ಯವಾಗಿದೆ. ಯಾವಾಗ ಲಭ್ಯವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಯಾವಾಗ ಈತ ಭಯ ಭಕ್ತಿ ಉಳ್ಳವನಾಗಿ ದೇವರಿಗೆ ವಿಶಿಷ್ಟವಾಗಿ ನಡೆದುಕೊಳ್ತಾ ಇದ್ನೋ ಆ ಸಮಯದಲ್ಲಿ ದೇವರು ಅವನನ್ನ ಒಂದು ಎಲ್ಲ ಕಾರ್ಯಗಳಲ್ಲಿ ಏನ್ ಮಾಡ್ತಾ ಬಂದಂತೆ? ಹೆಚ್ಚಿಸುತ್ತಾ ಬಂದನು. ಹಲ್ಲೆಲೂಯಾ. ನಾವು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ನಾವು ಜೀವಿಸಲ್ಲ. ಭಯ ಇರಲ್ಲ, ಭಕ್ತಿ ಇರುತ್ತೆ ಕೆಲವು ಜನರಲ್ಲಿ. ದೇವರಂದ್ರೆ ಭಯ ಇರಲ್ಲ, ಭಕ್ತಿ ಮಾಡ್ತಾ ಇರ್ತಾರೆ. ಭಕ್ತಿ ಎಲ್ಲರೂ ಕೂಡ ಮಾಡ್ತಾರೆ. ಹಲ್ಲೆಲೂಯಾ. 10ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊರ್ನೆಲ್ಯೇ ದೇವರಲ್ಲಿ ಭಕ್ತಿ ಉಳ್ಳಂತ ಒಬ್ಬ ಮನುಷ್ಯನಾಗಿದ್ದ. ಹಲ್ಲೆಲೂಯಾ. ಅನ್ಯರು ಕೂಡ ಭಕ್ತಿಯನ್ನ ಮಾಡ್ತಾರೆ, ಅವರು ಭಕ್ತಿವಂತರೇ, ಅವರು ಮಾಡುವಂತ ಭಕ್ತಿಯ ಕಾರ್ಯಗಳು ಬೇರೆ. ಆದ್ರೆ ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ ಭಯ ಭಕ್ತಿ ಬಹಳ ಮುಖ್ಯ. ದೇವರಿಗೆ ಭಯ ಪಡುವಂತವ್ರು ಪಾಪ ಮಾಡುವುದಕ್ಕೆ ಏನ್ ಮಾಡಲ್ಲ? ಇಷ್ಟಪಡಲ್ಲ. ಪಾತಾಳ ನೆನ್ಸ್ಕೊಳ್ರಿ ಒಂದ್ಸಾರಿ. ದೆವ್ವಗಳು ಹಂಚಿಕೊಳ್ತಾವ ಪಾತಾಳಕ್ಕೆ ಹೋಗಕ್ಕೆ. ಹಲ್ಲೆಲೂಯಾ. ಒಂದ್ಸಾರಿ ಏನಾಗತ್ತಂದ್ರೆ ಏಸಪ್ಪ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋದ ತಕ್ಷಣ ಸಮುದ್ರ ಅಡ್ಡ ಬರುತ್ತೆ. ಅವಾಗ ಶಿಷ್ಯರಿಗೆ ಹೇಳ್ತಾನೆ, ನಾವು ಆಚೆ ದಡಕ್ಕೆ ಹೋಗೋಣ ಅಂತೇಳಿ ಹೇಳಿದ ತಕ್ಷಣ ಆಯ್ತು. ಅವ್ರಿಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತಂತೇಳಿ. ಏಸಪ್ಪಗೆಲ್ಲ ಗೊತ್ತು. ಹಲ್ಲೆಲೂಯಾ. ಮುಂದೆ ಏನಾಗುತ್ತಂತೇಳಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ಓದ್ತಾ ಇದ್ದಾರೆ. ಹೋದ ತಕ್ಷಣ ಹಡಗು ಇಳಿದ ತಕ್ಷಣವೇ ಇಬ್ರು ಓಡಿ ಬರ್ತಾ ಇದ್ದಾರೆ. 6,000 12,000 ದೆವ್ವಗಳು ಬಡ್ಕೊಂಡವು. ಇಬ್ಬರಿಗೆ 6,000. ಲೀಸಿಯನ್ ದಂಡು ಎಂಬುದಾಗಿ ಅದಕ್ಕೆ ನಾವು ಕರಿತೀವಿ. ಹೋದ್ಸರಿ ಯಾರೋ ಬಂದಿದ್ರು ಪಾಪ, ಬಾಪುರದವ್ರು ಅನ್ಸುತ್ತೆ. ಬಂದಿಲ್ಲ ಅನ್ಸುತ್ತೆ. ಇವತ್ತು ಬಂದಿದಾರ? ಹಲ್ಲೆಲೂಯಾ. ಆಟೋಕ್ಕೇನ ಕಟ್ಕೊಂಡ್ ಬಂದಿದ್ರು ಅವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ಅವರಿಗೆ ಬಿಡುಗಡೆ ಸಿಕ್ತು, ಸಮಾಧಾನ ಸಿಕ್ತು. ಆ 6,000 ದೆವ್ವಗಳು ಬಡಿದುಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಓಡಿ ಅಂದ್ರೆ ದೆವ್ವಗಳು ಓಡಿ ಯೇಸುವಿನ ಹತ್ರಕ್ಕೆ ಬರ್ತಾ ಇದ್ದಾವೆ. ಬರುವಂತದನ್ನ ನೋಡಿದಂತ ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲ ದೆವ್ವ ಆ ಮನುಷ್ಯನನ್ನ ಬಿಟ್ಟು ನೀನು ಹೊರಟು ಹೋಗು ಅಂತ ಹೇಳಿದ ತಕ್ಷಣ ಆ ದೆವ್ವಗಳು ಕೇಳ್ತಾ ಇದ್ದಾವೆ, ಸ್ವಾಮಿ ಒಂದು ಅಪ್ಪಣೆ ಕೊಡು. ನಜರೇತಿನ ಯೇಸುವೆ, ನಮ್ಮನ್ನು ಇಷ್ಟು ಬೇಗ ದಾವೀದನ ಕುಮಾರ ನಮ್ಮ ಗೋಳಾಡ್ಸಕ್ ಬಂದಿದೆ ಅಂತ ಕೇಳಿದ ತಕ್ಷಣ ಒಂದು ಆಜ್ಞೆ ಮಾಡು, ಪಾತಾಳಕ್ ಮಾತ್ರ ಹೋಗ ಅಂತೇಳಿ ನೀನ್ ನಮ್ಗೆ ಹೇಳ್ಬೇಡ. ಪಾತಾಳದಾಗ ಏನೈತೆ ಎಂಬುದು ಗೊತ್ತು ದೆವ್ವಗಳಿಗೆ. ಹಲ್ಲೆಲೂಯಾ. ಪಾತಾಳಕ್ ಮಾತ್ರ ಹೋಗು ಎಂಬುದಾಗಿ ನಮಗೆ ಹೇಳಬೇಡ. ಬೇರೆ ಇಲ್ಲೇ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ, ಹಂದಿಗಳ ಕಡೆಗೆ ಹೋಗು ಅಂತೇಳಿ ಹೇಳು ಅಂತೇಳಿ ಏನ್ ಮಾಡಿದ್ರು? ಕೇಳಿದ್ರು ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರು ಯೇಸುವನ್ನ ಬೇಡ ಎಂಬುದಾಗಿ ಹೇಳುವವರೆಲ್ಲರೂ ಕೂಡ ಎಲ್ಲಿ ಇಳಿದು ಹೋಗ್ತಾರೆ? ಅವರು ಪಾತಾಳಕ್ಕೆ ಇಳಿದು ಹೋಗ್ತಾರೆ ಅಂತೇಳಿ ಸತ್ಯವೇದ ಸಾಕ್ಷಿ ಕೊಡ್ತಾ ಇದೆ. ಹಲ್ಲೆಲೂಯಾ. ನಿನ್ನ ಜಾತಿ ಜನಾಂಗ, ನಿನ್ನ ಭಾಷೆ, ಕುಲ ಯಾವುದೇ ಆಗಿರ್ಲಿ, ನೀನು ಯೇಸುವನ್ನ ನಂಬಲಾರದೆ ಹೋದ್ರೆ ಅದು ಏನಾಗುತ್ತಂತೆ? ನೀನು ಪಾತಾಳ ನಿನ್ನನ್ನ ಬಾಯಿ ತೆರೆದು ಕರಿತಾ ಇರುತ್ತಂತೆ. ನರಕ ನಿನ್ನನ್ನ ಬಾಯಿ ತೆರೆದು ಕರಿತಾ ಇರುತ್ತಂತೆ. ಅಲ್ಲಿ ಬೆಂಕಿ ಆರುವುದಿಲ್ಲ, ಅಗ್ನಿ ಸುಡುವುದಿಲ್ಲ, ಕಡಿಯುವಂತ ಹುಳ ಸಾಯುವುದೇ ಇಲ್ಲ, ಕಡಿತಾ ಇರ್ತದೆ. ಒಂದು ಸೊಳ್ಳೆ ಕಡಿದ್ರೆ ಅಬ್ಬಬ್ಬಾ ಎಷ್ಟು ನೋವಾಗುತ್ತೆ, ಎಷ್ಟು ತೂರ್ಸ್ಕೊಂತಿರ್ತೀವಿ. ತುರಿಕೆ ಜಾಸ್ತಿ ಆಗಿಬಿಡುತ್ತೆ. ಅಲ್ಲ ಸೊಂಕ. ಇವಾಗೆಲ್ಲ ಜೋಳ ಕೊಯ್ದದ್ರ ಮಿಷನ್ ಹಾಕಿದ್ರೆ ಈ ಕಡೆ ಎಲ್ಲ ಭಾಳ ಕಡಿಮೆ ಅನ್ಸುತ್ತೆ. ನಮ್ಮ ಕಡೆ ನಾವು ಪ್ರೇಯರ್ಗೆ ಹೋಗಿದ್ದೀನಿ ಮೊನ್ನೆ. ಸಡನ್ ಆಗಿ ಬಂದ್ಮೇಲೆಲ್ಲ ಬರೀ ತುರಿಕೆ ಸ್ಟಾರ್ಟ್ ಆಯ್ತು. ಯಾಕೆ ಸ್ಟಾರ್ಟ್ ಆಯ್ತಪ್ಪ? ಸೊಳ್ಳೆ ಇಲ್ಲ, ಬೇರೆಯವ್ರು ಯಾರು ತೂರ್ಸ್ಕೊಳ್ತಾ ಇಲ್ಲ ಮನೆಯಲ್ಲಿ, ನಾನು ಮಾತ್ರ. ಕೇಳಿದ ಅಪ್ಪಗ, ನೀನು ಗಾಡಿ ಮೇಲೆ ಹೋಗಿ ಬಂದಿದೆಯಲ್ಲಪ್ಪ, ಎಲ್ಲ ಮಿಷನ್ ಹಾಕಿದ್ದಾರೆ, ಅದರದ್ದು ಸುಂಕ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನೇನೋ ಚುಕ್ಕಾಡಿ ಏನಾದ್ರು ಬಂದಿದ್ದಾವೇನೋ, ಸೊಳ್ಳೆ ಬಂದಿದ್ದೇವೆ, ನಾವು ಏನಾದ್ರು ಕಡ್ದಿದ್ದಾವೇನೋ, ಬಟ್ ಯಾರಿಗೂ ಇಲ್ಲ ಪ್ರಾಬ್ಲಮ್, ನನಗೆ ಪ್ರಾಬ್ಲಮ್ ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದೆವ್ವ ಏನ್ ಮಾಡ್ತಾ ಇದ್ದಾವೆ? ಪಾತಾಳಕ್ ಮಾತ್ರ ಬೇಡ ಅಂತಿದ್ದಾವೆ. ಯಾಕರಿ? ಅಷ್ಟು ಭಯಂಕರವಾಗಿರ್ತಕ್ಕಂಥ ಯಾತನೆಯ ಸ್ಥಳ ಅದು. ಹಲ್ಲೆಲೂಯಾ. ಅದು ಮನುಷ್ಯರಿಗೋಸ್ಕರವಾಗಿ ಸೃಷ್ಟಿ ಮಾಡಲ್ಪಟ್ಟ ಸ್ಥಳ ಅಲ್ಲ. ಅದು ಯಾರಿಗೋಸ್ಕರವಾಗಿ ಸೃಷ್ಟಿ ಮಾಡಲ್ಪಟ್ಟಿರುವಂತದ್ದು? ಸೈತಾನನಿಗೂ ಮತ್ತು ಅವನ ಅನುಚರಗಳಿಗೂ ಕೂಡ ಸಿದ್ಧ ಮಾಡಿರ್ತಕ್ಕಂಥದ್ದು ಸ್ಥಳ. ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಇರುವಂತದ್ದು, 1ನೇ ಅಧ್ಯಾಯ. ಆ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಯಂಕರವಾಗಿರ್ತಕ್ಕಂಥ ಕತ್ತಲೆಯ ಕೋಣೆ ಅಂತ ಪ್ರಿಯರೇ ಅದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಆ ಯೋಬನನ್ನ ದೇವರು ನೋಡಿ ಈ ಭೂಲೋಕದಲ್ಲಿ ಅವನಿಗೆ ಸಮಾನನು
ಯಾರೂ ಇಲ್ಲ. ಯಾಕೆ ಯೋಬನಲ್ಲಿ ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಗುಣ ಇದೆ? ಯಾಕಂದ್ರೆ ಯೋಬನು ದೇವರಿಗೆ ಭಯ ಮತ್ತು ಭಕ್ತಿ ಉಳ್ಳವನಾಗಿ ಏನ್ ಮಾಡ್ತಾ ಇದ್ದ? ಜೀವಿಸ್ತಾ ಇದ್ದ, ನಡೆದುಕೊಳ್ತಾ ಇದ್ದ. ಪ್ರತಿ ಕಾರ್ಯಗಳಲ್ಲಿಯೂ ಕೂಡ ದೇವರಿಗೆ ವಿಧೇಯತೆ ಉಳ್ಳವನಾಗಿ ನಡೆದುಕೊಳ್ತಾ ಇದ್ದ. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ದೇವರಿಗೆ ವಿಧೇಯತೆ ಉಳ್ಳವನಾಗಿ ನಡೆದುಕೊಳ್ತಾ ಇದ್ದ. ಅಲ್ಲಿ ಒಂದು ಕಾರ್ಯ ಆಗ್ತಾ ಇದೆ. ಸೈತಾನ, ಇತರ ದೇವದೂತರ ಮೂಲಕವಾಗಿ ಸೈತಾನನು ಕೂಡ ಎಲ್ಲಿಗೆ ಬಂದಂತೆ? ಪರಲೋಕಕ್ಕೆ ಬಂದ. ಸೈತಾನ್ ಪಕ್ಕದಲ್ಲಿ ಆಪಾದಕ ದೂತ ಅಂತೇಳಿ. ಯಾವ ದೂತ ಅಂದ್ರಿ? ಆಪಾದನೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಬರೀ ದೂರು ಹೇಳುವಂತವನೇ. ಯಾರ್ರಿ? ಸೈತಾನ. ಆ ಸೈತಾನ ಬಂದು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡಾಗ ದೇವ್ರು ಕೇಳ್ತಾ ಇದ್ದಾನೆ, ಏನಂತ ಹೇಳಿ, ಎಲ್ಲಿಂದ ನೀನು ಬಂದಿ? ಹಲ್ಲೆಲೂಯಾ. ದೇವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಬಂದನಂತ, ಗೊತ್ತು. ಆದ್ರೂ ಕೂಡ ಕೇಳ್ತಾ ಇದ್ದಾನೆ. ಯಾಕೆ ಕೇಳ್ತಾ ಇದ್ದಾನೆ ಹೇಳ್ರಿ? ದೇವರ ಮುಂದೆ ಎಲ್ಲರೂ ಲೆಕ್ಕ ಒಪ್ಪಿಸ್ಬೇಕು. ದೆವ್ವ ಆದ್ರೂ ಕೂಡ ಲೆಕ್ಕ ಒಪ್ಪಿಸ್ಲೇಬೇಕು. ಹಲ್ಲೆಲೂಯಾ. ಸೈತಾನನಾದ್ರೂ ದೇವರ ಮುಂದೆ ಲೆಕ್ಕ ಒಪ್ಪಿಸಲೇಬೇಕು. ಪ್ರತಿಯೊಬ್ಬ ಮನುಷ್ಯನು ದೇವರ ಮುಂದ ಲೆಕ್ಕ ಒಪ್ಪಿಸಲೇಬೇಕು. ಅವರು ಮಾಡಿದಂತ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಮೂಲಕವಾಗಿ ಪ್ರತಿಯೊಬ್ಬರು ಲೆಕ್ಕ ಒಪ್ಪಿಸಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನ್ ಹೇಳ್ತಾ ಇದೆ, ನಾನು ಭೂಲೋಕದಲ್ಲೆಲ್ಲ ಸಂಚಾರ ಮಾಡುತ್ತಾ ತಿರುಗುತ್ತಾ ಕೊನೆಯದಾಗಿ ನಾನು ಇಲ್ಲಿಗೆ ಬಂದೆನು ಅಂತೇಳಿ. ಅವಾಗ ದೇವರು ಹೇಳ್ತಾ ಇದ್ದಾನೆ, ನನ್ನ ಭಕ್ತನಾದ ಯೋಬನನ್ನ ನೀನು ನೋಡಿದ್ದೀಯಾ? ಅವನ ಟಾರ್ಗೆಟೇ ಯೇಸು ಸ್ವಾಮಿ ಭಕ್ತರು. ಹಲ್ಲೆಲೂಯಾ. ಯಾರ ಟಾರ್ಗೆಟ್ ರೀ? ಸೈತಾನನ ಟಾರ್ಗೆಟ್. ದೆವ್ವ ದುರಾತ್ಮ ಶಕ್ತಿಗಳ ಟಾರ್ಗೆಟ್ ಯಾರ್ರೀ? ನಾವೇ ಆಗಿರ್ತೀವಿ. ಹಲ್ಲೆಲೂಯಾ. ಆದ್ರೆ ನೀವು ಭಯಪಡೋದು ಬೇಕಾಗಿಲ್ಲ. ನಮ್ಮ ಸುತ್ತ ರಕ್ತದ ಕೋಟೆ ಇರುತ್ತೆ, ನಮ್ಮ ಸುತ್ತಲ ದೇವದೂತರಗಳ ಕಾವಲು ಇರುತ್ತೆ, ನಮ್ಮ ಸುತ್ತಲ ದೇವರು ಮುಳ್ಳಿನ ಬೇಲಿಯನ್ನ ಹಾಕಿರ್ತಾನೆ, ಸೈತಾನನು ಬರಲಾರದ ಹಾಗೆ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿದ್ದೀನಿ. ಯೋಬನ್ನ ಯಾಕೆ ನೋಡಿಲ್ಲ ನಾನು? ಚೆನ್ನಾಗಿ ಗಮನ ಬಿಟ್ಟು ನೋಡಿದ್ದೀನಿ ನಾನು. ಯೋಬನ ಹತ್ರ ಎಲ್ಲ ಸಿರಿ ಸಂಪತ್ತದವ. ಯೋಬನ ಹತ್ರ ಎಲ್ಲವುಗಳನ್ನ ನೀನೇ ಅನುಗ್ರಹ ಮಾಡಿದ್ದಿ, ಮತ್ತೆ ನೀನೇ ಅವನ ಹತ್ರ ಹೋಗ್ಲಾರ್ದಾಗೆ ಬೇಲಿಯನ್ನ ಹಾಕಿದ್ದಿ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಸೈತಾನ ಹೇಳ್ತಾ ಇದ್ದ, ನೀನ್ ಎಲ್ಲ ಕೊಟ್ಟಿದ್ಯಪ್ಪ, ನೀನಲ್ಲಿ ಭಯಭಕ್ತಿ ಉಳ್ಳ ಕಾರಣಕ್ಕಾಗಿ ಆತ ಕೈ ಹಾಕಿದ ಕೆಲಸಗಳೆಲ್ಲ ನೀನ್ ಏನ್ ಮಾಡ್ತಾ ಇದೀಯಾ? ಸಫಲ ಮಾಡ್ತಾ ಇದೀಯಾ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ಏನಂದ್ರಿ? ಲಾಭವಿಲ್ಲದೆ ಇಟ್ಟಿದ್ದಾನೋ. ಏನೋ ಲಾಭ ಐತಿ, ಅದ್ರ ಸಲಗಿ ದೇವರು ನಂಬ್ಯಾರ ಯೋಬ. ಹಲ್ಲೆಲೂಯಾ. ಮುಂದೆ ಹೋದ್ರಿ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದಿ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಹಲ್ಲೆಲೂಯಾ. ಯಾವಾಗ ಸಂಪತ್ತು ವೃದ್ಧಿಯಾಗುತ್ತಾ ಬರುತ್ತೆ? ದೇವರಲ್ಲಿ ನೀನು ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡಾಗ ಆ ಸಂಪತ್ತು ಅಳೆದು ಹೋಗಲ್ಲ. ಕೆಲವೊಬ್ರು ಸಂಪತ್ತು ಆಮೇಲೆ ಹೈ ಲೆವೆಲ್, ಹೈ ರೇಂಜ್ ಹೋಗ್ಬಿಡ್ತಾರ. ಇನ್ನ ಒಂದು 10 ವರ್ಷದಾಗ ಏನಿಲ್ಲಾರ್ದಾಗ ಭಿಕಾರಿಗಳಾಗಿ ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ನೋಡಿದೀರಾ? ಕೇಳಿದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ದೊಡ್ಡದಾಗಿರ್ತಕ್ಕಂಥ ಉದ್ಯಮಿಯಾಗಿ ಬೆಳೆದ ಪ್ರಿಯರೇ, ಒಳ್ಳೆ ರೀತಿಯಲ್ಲಿ ಜಸ್ಟ್ ಒಂದು ಕಾಫಿ ಮೂಲಕವಾಗಿ, ಹಲ್ಲೆಲೂಯಾ, ಕಾಫಿ ಕುಡಿತೀವಲ್ಲ, ಆ ಕಾಫಿ ಉದ್ಯಮಿಯನ್ನ ಏನ್ ಮಾಡಿದ? ಪ್ರಾರಂಭ ಮಾಡಿದ. ಒಳ್ಳೆ ರೀತಿಯಲ್ಲಿ ಪ್ರಪಂಚದಲ್ಲಿ, ಅಂದ್ರೆ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಲ್ಲಲ್ಲಿ ಆತನ ಕೆಫೆ ಡೇ ಎನ್ನುವಂಥದ್ದು ಪ್ರಾರಂಭವಾಯಿತು. ಉನ್ನತವಾದ ಸ್ಥಾನಕ್ಕೆ ಆತ ಬೆಳೆದ ಮೇಲೆ ನಾವು ನೋಡ್ತಾ ಇದ್ದೇವೆ. ಮೊನ್ನೆಯೇ ರೀಸೆಂಟ್ ಆಗಿ 2019 ಎಂಡ್ ಆಫ್ ದ ಡೇಸ್ ಅಲ್ಲಿ ಆತನ ಏನ್ ಮಾಡಿದ ಪ್ರಿಯರೇ? ಏನ್ ಮಾಡಿದ? ಒಂದು ಹೊಳೆಗೆ ಹಾರಿ, ಒಂದು ನದಿಗೆ ಹಾರಿ ತನ್ನ ಪ್ರಾಣವನ್ನ ಕೊಟ್ಟ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ರೈಸ್ ಆಯ್ತು, ಮತ್ತೆ ಪುನಃ ಎಲ್ಲ ಹೊರಟೋಯ್ತು. ಹಲ್ಲೆಲೂಯಾ. ಅದನ್ನ ಅನುಭವಿಸಕ್ಕೆ ಆತನೇ ಇಲ್ಲಲ್ಲ. ಅಷ್ಟು ಸಂಪತ್ತು ತಗೊಂಡು ಏನ್ ಮಾಡ್ತೀವಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೋಬನಿಗೆ ದಿನವೂ ಕೂಡ ಅವನು ಕೈ ಹಾಕಿದ ಎಲ್ಲ ಕೆಲಸವನ್ನ ದೇವರು ಏನ್ ಮಾಡ್ತಾ ಇದ್ದಂತೆ?
ಸಫಲಪಡಿಸ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ರು ಕೇಳ್ತಾ ಇರ್ತಾರೆ, ಲೋಕಸ್ಥರು ನಾವು ನೋಡ್ತಾ ಇರ್ತೀವಿ, ಹೊಸದಾಗಿ ಅವ್ರ ಮಂದಿರಕ್ಕೆ ಬಂದವರು, ಇಲ್ಲ ರೀ ಅಯ್ಯರೇ ಅಲ್ಲಿ ಕೇಳಿ ಬಂದ್ವಿ, ಅಲ್ಲಿ ಹೇಳಿಕೆ ಕೇಳಿದ್ವಿ, ಇಲ್ಲಿ ಹೇಳಿಕೆ ಕೇಳಿದ್ವಿ, ಇನ್ನೊಂದಕ್ಕೆ ಕೇಳಿದ್ವಿ ಅಂತೇಳಿ. ಹಲ್ಲೆಲೂಯಾ, ಅವ್ರ ಹೇಳಿಕೆಯನ್ನ ಕೇಳೋದಕ್ಕೆ ಹೋಗ್ತಾರೆ. ಅಂದ್ರೆ ಅವ್ರು ಡೆವಲಪ್ ಹೆಂಗ ಆಗ್ಬೋದು, ಇದು ತೆಗೆದ್ರೆ ಡೋರ್ ಹಿಂಗೈತಿ, ಡೋರ್ ಇಲ್ಲಿದ್ರೆ ನೀವು ಡೆವಲಪ್ ಆಗಲ್ಲ, ಪಕ್ಕದಾಗ ಮಾಡ್ಕೊಳ್ಳಿ ಹೇಳ್ತಾರೆ ಅವ್ರು. ಎಲ್ಲಿ ಬಾಗಿಲು ಇಲ್ಲಿ ಐತಲ್ಲ, ಬಾಗಿಲು ಸರಿಯಾಗಿ ಇಟ್ಟಿಲ್ಲ ನೀವು, ಬಾಗಿಲು ಹೆಂಗಿಟ್ರು ಕೂಡ ಭೂಮಿ ತಿರುಗ್ತಾನೆ ಇರುತ್ತೆ. ಹಲ್ಲೆಲೂಯಾ, ಹಿಂಗಿಟ್ರು ತಿರುಗುತ್ತಾ, ಇನ್ನೊಂದು ರೀತಿಯಿಂದ ಇಟ್ರು ಕೂಡ ಡೋರ್ ಏನ್ ಮಾಡುತ್ತೆ, ಭೂಮಿ ಏನ್ ಮಾಡುತ್ತೆ, ತಿರುಗ್ತಾ ಇರುತ್ತೆ. ಬಾಗಿಲಲ್ಲ, ನಿನ್ನ ಜೀವಿತ ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವ್ರು ಹೇಳ್ತಾರೆ, ಇಲ್ಲ ರೀ ಆ ಒಂದು ಸ್ಥಳದಲ್ಲಿ ಕಿಟಕಿ ಇರಬಾರ್ದಾಗಿತ್ತು ಅಂತ, ಆ ಸ್ಥಳದಲ್ಲಿ ಕಿಟಕಿ ಇದೆ. ಇಲ್ಲ ರೀ ನಮ್ಗೆ ಯಾರೋ ಮಾಡಿಸಿ ಇಟ್ಟಾರಂತ. ಏನ್ ಮಾಡ್ಯಾರಿ, ಮಾಡಿಸಿದಾರಂತ, ಮಾಡಿಸಿ ಇಟ್ಟಿದಾರಂತ, ಅದ್ರ ಸಲುವಾಗಿ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ್ರಿ. ಏನೇನೋ ಹೇಳ್ತಾರೆ. ಇಲ್ಲ ರೀ ನಮ್ಮ ಜಾತಕ ಹೊಲದಾಗ ಹಿಂಗಿಂಗ ಆಗ್ಯದಂತ್ರಿ ಅಂತ. ಹಲ್ಲೆಲೂಯಾ, ಅವೆಲ್ಲವುಗಳನ್ನ ನೋಡ್ಬೇಡ. ನೀನು ಯೇಸುವಿನ ಹತ್ರಕ್ಕೆ ಬಂದಿದೀಯಾ, ಯೇಸು ನಿನ್ನ ಸ್ವಸ್ಥ ಮಾಡ್ಲಿಕ್ಕೆ ಆತನ ಶಕ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಯೋಬನ ಜೀವಿತ ಆತನು ಉನ್ನತವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದ. ಯಾಕಂದ್ರೆ ದೇವರಿಗೆ ಭಯಪಟ್ಟು, ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ, ದೇವರಿಗೆ ಯಜ್ಞಗಳನ್ನ ಸಮರ್ಪಣೆ ಮಾಡುತ್ತಾ, ತನ್ನ ಮಕ್ಕಳು ಎಲ್ಲಿ ತಪ್ಪಿ ಹೋಗ್ಬಿಡ್ತಾರೋ, ತನ್ನ ಅಳಿಯಂದ್ರು ತನ್ನ ಸೊಸೆಯಂದ್ರು ಎಲ್ಲಿ ತಪ್ಪಿ ಹೋಗ್ಬಿಡ್ತಾರೋ ಅಂತೇಳಿ ಆತನು ಅನುದಿನವೂ ದೇವರ ಕಾಯುವಿಕೆಯಲ್ಲಿ ಜೀವಿಸ್ತಾ ಇದ್ದ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ಪ್ರಿಯರು, ಇವತ್ತು ಅಂತ ಸಾಕ್ಷಿ ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನ. ಹಲ್ಲೆಲೂಯಾ, ಭೂಲೋಕದಲ್ಲಿ ಅವನಿಗೆ ಸಮಾನನು ಒಬ್ಬನು ಇಲ್ಲ. ನಿಮ್ಮನ್ನ ನೋಡಿ ಅನ್ಕೊಳ್ರಿ, ಇವತ್ತಿನ ದಿನ ಮೊಬೈಲ್ಗಳು ಜಗ್ಗಿ ಆಗ್ಬಿಟ್ಟವ. ಮೊಬೈಲ್ಗಳು ಏನಾಗ್ಯಾವ್ರಿ, ಭಾಳ ಆಗ್ಯಾವ. ನಮ್ಮ ಮಕ್ಕಳು ಏನು ಮಾಡ್ತಾರೆ, ಫೇಸ್ಬುಕ್, ವಾಟ್ಸಪ್, ಮತ್ತು ಇನ್ನು ಯಾವ ಬಂದಿದ್ದಾವೆ ಹೊಸದಾಗಿ ಶೇರ್ ಚಾಟ್, ಅದು ಇದು ಅಂತೇಳಿ ಏನು ಮಾಡ್ತಾ ಇದ್ದಾರೆ. ಹಲೋ ಯಾಪ, ಹೆಲೋ ಯಾಪ, ಹಲ್ಲೆಲೂಯಾ, ಅವೆಲ್ಲ ಬಂದಿದ್ದಾವೆ. ಇವರೆಲ್ಲ ಸ್ಟೇಟಸ್ ಇಡ್ತಾ ಇರ್ತಾರೆ. ಹಿಂಗೆ ತಕ್ಕಂಡ್ರೆ ಎಲ್ಲಿ ಓದಲ್ಲೆಲ್ಲ ಸ್ಟೇಟಸ್. ಹಲ್ಲೆಲೂಯಾ, ಆ ಮರ ಕಂಡಿತ, ಆ ಮರದ ಮುಂದೆ ಹಿಂಗೆ ಕುಂತ್ರೇನೆ ಸ್ಟೇಟಸ್ ಇಟ್ರು. ಹಲ್ಲೆಲೂಯಾ, ಆ ಸ್ಟೇಟಸ್ ಇನ್ನೂ ಸ್ವಲ್ಪ ಹೊತ್ತಿಗೆ ನೀನು ಬದಲಾಯಿಸ್ಬಿಡ್ತೀವಿ ಮತ್ತೆ. ಆದರೆ ನಿನ್ನ ಸ್ಟೇಟಸ್ ಭಾಳ ಮುಖ್ಯ. ಮತ್ತೆ ನೋಡ್ತಾರೆ ಯಾರು ಲೈಕ್ ಕೊಡ್ತಾರ, ಎಷ್ಟು ಲೈಕ್ ಬರ್ತಾವ. ಹಲ್ಲೆಲೂಯಾ, ಎಷ್ಟು ಜನ ನನ್ನ ಮೆಚ್ಕೊಂತಾರ. ನಿನ್ನ ಮೆಚ್ಕೊಳ್ಬೇಕಾದಂಥವ್ರು ಜನರಲ್ಲ, ಯಾರು ಮೆಚ್ಕೊಳ್ಬೇಕು, ದೇವ್ರು ನಿನ್ನ ಮೆಚ್ಕೊಳ್ಬೇಕು. ದೇವ್ರು ಇವತ್ತು ನಿನ್ನ ಸ್ಥಿತಿಗತಿಗಳನ್ನು ನೋಡಿ, ಹೌದು ನಿಜವಾಗ್ಲೂ ಇವನು ಭೂಲೋಕದಲ್ಲಿ ಒಳ್ಳೆಯ ಮನುಷ್ಯನು, ನನಗೆ ಭಯಭಕ್ತಿ ಉಳ್ಳವನಾಗಿ ನಡೆಯುವಂತ ಮನುಷ್ಯನು ಅಂತೇಳಿ ದೇವ್ರು ಒಂದ್ಸರಿ ಯಾರು ಲೈಕ್ ಕೊಡದಾನ ನೋಡ್ಕೊಳ್ರಿ ಮಿಸ್ಟ್ರಿ. ಹಲ್ಲೆಲೂಯಾ, ದೇವ್ರು ಲೈಕ್ ಕೊಡದಾನ ಒಂದ್ಸರಿನಾ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ಸ್ಪಿರಿಚುವಲ್ ಸ್ಟೇಟಸ್ ಯಾವ ರೀತಿಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮ ಮುಖ, ನೀವು ಬಟ್ಟೆಗಳು ಚೇಂಜ್ ಬಟ್ಟೆಗಳು ಹಾಕೊಂಡು ನೀವೆಲ್ಲ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಮಾಡಿದಾಗ ಅದೇ ಅಳಿಸೋದು ಮುಖನೇ ಇರುತ್ತೆ, ಮತ್ತೆ ಬೇರೆ ಏನು ಕಾಣಲ್ಲ. ಹಲ್ಲೆಲೂಯಾ, ಅದೇ ಅಳಿಸೋದು ಮುಖನೇ. ಎಷ್ಟು ಸರಿ ಅಂತ ನೋಡ್ತಾರ ಅವ್ರು, ನೋಡೋರನ್ನ. ಹಲ್ಲೆಲೂಯಾ, ಎಷ್ಟು ಸರಿ ಅಂತ ನೋಡ್ತಾರ್ರಿ. ಅದೇ ಅಲ್ಲಿ ಅಳಿದು ಹೋಗಲಾರ್ದ ದೇವರ ವಾಕ್ಯವನ್ನ ಇಟ್ರೆ, ಆ ವಾಕ್ಯವನ್ನ ನೋಡಿದಂತ ವ್ಯಕ್ತಿ, ಓದಿದಂತ ವ್ಯಕ್ತಿ, ಅವನ ಜೀವಿತ ಏನಾಗತ್ತೆ, ಬದಲಾಗುತ್ತೆ. ನೀನು ಒಬ್ಬ ವ್ಯಕ್ತಿಯನ್ನ ಯೇಸು ಸ್ವಾಮಿಗೆ ಪರಿಚಯ ಮಾಡಿಸಿಕೊಟ್ಟಂತೆ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಯೋಬನ ಆತ್ಮಿಕವಾಗಿರ್ತಕ್ಕಂಥ ಸ್ಥಿತಿಗತಿ ಹೆಂಗಿದೆ. ಅವನು ದೇವರಿಗೆ ಇಷ್ಟವುಳ್ಳ ವ್ಯಕ್ತಿಯಾಗಿ, ದೇವರಿಗೆ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದಾನೆ. ತನ್ನ ಮಕ್ಕಳು ಎಲ್ಲಿ ಹಾಳಾಗಿ ಹೋಗ್ಬಿಡ್ತಾರೋ, ತಪ್ಪಾದ ಮಾರ್ಗದಲ್ಲಿ ನಡೆದು ಬಿಡ್ತಾರೋ ಅಂತೇಳಿ ತನ್ನ ಕುಟುಂಬವನ್ನ ಅಚ್ಚುಕಟ್ಟಾಗಿ ಎಲ್ಲ ಮಾರ್ಗದಲ್ಲಿ, ಅಲ್ಲಿ ಒಂದು ಮಾರ್ಗ ಹೇಳ್ತಾ ಇಲ್ಲ, ಎಲ್ಲ ವಿಧಾನದಲ್ಲಿ ನೋಡ್ಕೊಳ್ತಾ ಇದ್ದಾನೆ. ಒಂದು ವೇಳೆ ಸೈತನ್ ಇಂಟರ್ಫಿಯರ್ ಆಗ್ಲಿಲ್ಲ ಅಂದ್ರೆ ಆ ಚರಿತ್ರೆ ಇನ್ನೂ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು. ಹಲ್ಲೆಲೂಯಾ, ದೇವರು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅವನ್ನೆಲ್ಲ ಕಳ್ಕೊಂಡ ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದಕ್ಕಿಂತ ಮುಂಚಿತವಾಗಿ ಯೋಬನ ಜೀವಿತವನ್ನ ನೀವು ನೋಡ್ರಿ. ಹಲ್ಲೆಲೂಯಾ, ಅದಕ್ಕಿಂತ ಮುಂಚಿತವಾಗಿ ಯೋಬನ ಜೀವಿತ ಎಲ್ಲಿಯೂ ಕೂಡ ಅವನು ತಪ್ಪಿಲ್ಲದವನು ಆಗಿದ್ದಾನಂತೇಳಿ ಸ್ವತಃ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಇವತ್ತು ನಿನ್ನ ಸ್ಥಿತಿಗತಿ ಹೆಂಗಿದೆ. ಹಲ್ಲೆಲೂಯಾ, ನಿನ್ನನ್ನು ನೋಡಿ ದೇವರು ಖಂಡಿತವಾಗಿ ಇವನು ನನಗೆ ಒಪ್ಪುವ ಮನುಷ್ಯನು ಎಂಬುದಾಗಿ 8 ಜನರಿದ್ದಾರೆ ಈಶಾಯನಿಗೆ ಮಕ್ಕಳು. ಎಲ್ಲರೂ ನೋಡೋದಕ್ಕೆ ದಷ್ಟಪುಟ್ಟರು, ದಾಂಡಿಗರಾಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಆದ್ರೆ ಒಳಗಡೆ ಅವರ ಆಂತರ್ಯ ಹೆಂಗಿದೆ, ಕೆಟ್ಟದಾಗಿದೆ. ಹಲ್ಲೆಲೂಯಾ, ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣ್ತಾರೆ, ಆದ್ರೆ ಒಳಗಡೆ ಅವ್ರಿಗೆ ಇರ್ತಕ್ಕಂಥ ಮನಸ್ಸು ಕೆಟ್ಟದಾಗಿದೆ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಸಮುವೇಲನು ಹೋಗಿ ಇವರಿಗೆ ಅಭಿಷೇಕ ಮಾಡ್ಲಾ ದೇವ್ರೇ ಅಂತೇಳಿ ಕೇಳಿದಾಗ, ಬೇಡ, ಅಂದ ಚಂದ ನೋಡ್ಬೇಡ, ಮೇಲೆದು ನೋಡ್ಬೇಡ,
ನಾನು ಒಳಗಡೆ ನೋಡುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಇನ್ನೊಬ್ಬನ್ನ ಕೇಳ್ತಾನೆ, ಹಂಗೆ ಎಲ್ಲರೂ ಕೇಳಿದ ಮೇಲೆ ಅವಾಗ ಸಾಕಾಗೋಗುತ್ತೆ. ಅಯ್ಯೋ, ನಾನು ಬೇರೆದಾದಂತ ಮನೆಗೆ ಬಂದ್ಬಿಟ್ನೇನು. ಹಲ್ಲೆಲೂಯಾ. ಇಷಯ, ಇಷ್ಟೇ ಜನ ಮಕ್ಕಳ ನಿಮ್ಗೆ ಇನ್ನೂ ಇದ್ದಾರಾ ಎಂಬುದಾಗಿ ಕೇಳಿದಾಗ, ಇನ್ನೊಬ್ನದೇನಪ್ಪ, ಅವ್ನು ಯಾವುದಕ್ಕೆ ಕೆಲಸಕ್ಕೆ ಬರ್ಲಾರ್ದವನು, ಕುರಿ ಕಾಯಕ ಅವನ್ನ ಇಟ್ಟಿವಿ, ಅಡವಿ ಕಳಿಸಿವಿ, ಚಿಕ್ಕ ಮಗ, ಲಾಸ್ಟ್ನೇ ಮಗ, ಮುದ್ದು ಮಗನೇ, ಆದ್ರೆ ಅವ್ನು ಸರಿಯಾದ ರೀತಿಯಲ್ಲಿ ಅವ್ನು ಏನ್ ಮಾಡಿಲ್ಲ, ಭಕ್ತಿಯಲ್ಲಿ ಇಲ್ಲ. ಮನೆಯಲ್ಲಿ ನಾವ್ ಹೇಳಿದಂಗೆ ಕೇಳವಲ್ಲ, ಅವನು ಬರೇ ದೇವ್ರು ಅಂತಾನು. ಅಲ್ಲೆಲ್ಲೂಯಾ. ಬರೇ ದೇವ್ರ ಬಗ್ಗೆನೇ ಬಹಳ ಭಕ್ತಿವಂತನ ಆಗಿದ್ದಾನ ಅಂತೇಳಿ ಅವನು ಇನ್ನೊಬ್ನದೇನ ಅಂತೇಳಿ ಏನ್ ಮಾಡಿದಾರೆ ಹೇಳಿದ. ಅವಾಗ ವಾಕ್ಯ ಹೇಳ್ತಾ ಇದೆ, ಇವನೇ ನನಗೆ ಒಪ್ಪುವ ಮನುಷ್ಯನು. ಕೇವಲ 10 ವರ್ಷದ ಹುಡುಗ ಅಂತೇಳಿ ಚರಿತ್ರೆ ಹೇಳುತ್ತೆ. 14-15 ವರ್ಷಗಳು ಇರ್ತಾವೆ ಎಂಬುದಾಗಿ ನಾವು ಸತ್ಯವೇದ ಓದಿದಾಗ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಒಪ್ಪುವ ಮನುಷ್ಯ ಯಾರೇ? ದಾವೀದ. ಹಲ್ಲೆಲೂಯಾ. ಅವರು ಪಾಪದಲ್ಲಿ ಬೀಳೋದಕ್ಕಿಂತ ಮುಂಚಿತವಾಗಿ ಅವರ ಜೀವಿತಗಳನ್ನು ಒಂದು ಸಾರಿ ನೀವು ಪರೀಕ್ಷೆ ಮಾಡ್ರಿ. ಹಲ್ಲೆಲೂಯಾ. ಅವರು ಯಾವ ರೀತಿಯಾಗಿ ಜೀವಿಸಿದ್ದಾರೆ ಸಾಕ್ಷಿ ಇವತ್ತು ನಮ್ದಿದೆ. ಸಾಕ್ಷಿ ಆಧಾರವಾಗಿ ನಮ್ಮ ನೋಡಿದಾಗ ದೇವರು ಹೇಳ್ತಾ ಇದ್ದಾನ, ಇವನು ನನಗೆ ಒಪ್ಪುವ ಮನುಷ್ಯ, ಭೂಲೋಕದಲ್ಲಿ ಇವನಿಗೆ ಸಮಾನನು ಒಬ್ಬನು ಇಲ್ಲ. ಆಯ್ತು, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಆಯ್ತು, ಮತ್ತೆ ದಾರಿ ತಪ್ಪಿ ನಡೀತೀರಿ. ದೇವ್ರು ನೋಡ್ತಾ ಇದ್ದಾನಂತೆ. 15ನೇ 14ನೇ ಕೀರ್ತನೆ ಮನುಷ್ಯರಲ್ಲಿ ದುರ್ಮತಿಗಳು ದೇವರೆಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಏಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನ ಮಾಡುವವರು ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನ ನೋಡಲಾಗಿ ಒಳ್ಳೆಯದನ್ನ ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಹಲ್ಲೆಲೂಯಾ. ಇಂದಿನ ಜೀವಿತ ಯಾವ ಜೀವಿತ? ದೀಕ್ಷಾ ಸ್ನಾನ ತಗೊಳ್ಳಕ್ಕಿಂತ ಮುಂಚಿತವಾಗಿ, ದೀಕ್ಷಾ ಸ್ನಾನ ತಗೊಂಡ ಮೇಲೂ ಹಂಗೆ ಇದ್ರೆ, ದೇವ್ರ ಮಕ್ಕಳಾಗಿ ನಡೆಯುವಾಗ್ಲೂ ಹಂಗೆ ಇದ್ರೆ ಹೆಂಗ್ರಿ? ಹಲ್ಲೆಲೂಯಾ. ಯೋಬನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆಕಾಶದಿಂದ ದೇವರು ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇದ್ದಾನೆ? ಮನುಷ್ಯರನ್ನು ನೋಡ್ತಾ ಇದ್ದಾನೆ, ಯೋಬನನ್ನ ನೋಡ್ತಾ ಇದ್ದಾನೆ. ಯೋಬನು ಯಾವ ವಿಷಯದಲ್ಲಿ ಕೂಡ ತಪ್ಪಾಗಿ ನಡೆದುಕೊಳ್ತಾ ಇಲ್ಲ. ಆತ್ಮಿಕವಾಗಿ ತನ್ನ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ದೇವರಿಗೆ ಭಯ ಭಕ್ತಿ ಉಳ್ಳವನಾಗಿ ನಡೆದುಕೊಳ್ತಾ ಇದ್ದಾನೆ. ಇವತ್ತಿನ ದಿನ ತಂದೆ ತಾಯಿ ಚೆನ್ನಾಗಿರ್ತಾರೆ, ಆದ್ರೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ಅವ್ರನ್ನ ಬೆಳೆಸಿರೋದಿಲ್ಲ. ಅದ್ರ ಸಲುವಾಗಿ ಹೆಂಗಿರ್ತಾರೆ, ಸ್ವಲ್ಪ ದೊಡ್ಡವರಾದ ಮೇಲೆ ಮಕ್ಕಳು ಏನ್ ಮಾಡ್ತಾರೆ, ತಂದೆ ತಾಯಿ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಹಲ್ಲೆಲೂಯಾ. ಕೆಲವೊಬ್ಬರು ವಿಷಯವಾಗಿ ಕೇಳಿದೀನಿ ನಾನು, ಅವರ ಸ್ವಂತ ತಾಯಿಯನ್ನೇ ಬಡಿದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ತಂದೆಗೆ ಕೈ ಎತ್ತಿದ್ದಾರೆ, ಅದು ಅವಮಾನ ಅಲ್ವಾ? ಹಲ್ಲೆಲೂಯಾ. ತಂದೆಗೆ ಕೈ ಎತ್ತುವಂಥದ್ದು, ಹಲ್ಲೆಲೂಯಾ. ತಾಯಿ ಮೇಲೆ ಕೈ ಮಾಡುವಂಥದ್ದು, ಎದುರು ಮಾತಾಡುವುದೇ ತಪ್ಪು. ಹಲ್ಲೆಲೂಯಾ. ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಬೇಕು. ಹಲ್ಲೆಲೂಯಾ. ತಂದೆ ತಾಯಿಗಳನ್ನ ಸನ್ಮಾನಿಸದೆ ಹೋದ್ರೆ ಅಂತವರ ದೀಪ ಏನಾಗುತ್ತಂದ್ರೆ ಮಧ್ಯರಾತ್ರಿಯಲ್ಲಿ ಏನಾಗುತ್ತಂದ್ರೆ ಮಧ್ಯ ವಯಸ್ಸಿನಲ್ಲಿ ಆರೋಗ್ಯ ಬಿಡ್ತಾರಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬ ನನ್ನ ಮಕ್ಕಳು ತಪ್ಪಿನ ಮಾರ್ಗದಲ್ಲಿ ನಡಿಬಾರ್ದು ಅಂತೇಳಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರಿಗಾಗಿ ದೇವರಿಗೆ ಯಜ್ಞವನ್ನ ಅರ್ಪಿಸ್ತಾ ಇದ್ದಾನೆ. ನನ್ನ ಪತ್ನಿ ಆಕೆಯು ತಪ್ಪಾದ ಮಾರ್ಗದಲ್ಲಿ ನಡಿಬಾರ್ದು ಅಂತೇಳಿ ಭಕ್ತಿಯನ್ನ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಕಟ್ತಾ ಇದ್ದಾನೆ ಎಲ್ಲರಿಗೂ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಜೀವಿತ ಹಂಗಿದೆನಾ? ನಾವಷ್ಟೇ ನಂಬಿದ್ರೆ ಸಾಕ್ರಿ, ಬೇರೆಯವ್ರದ್ದು ಯಾಕ್ರಿ ನಮಗೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದಕ್ಕಾಗಿ ಸಭೆ ಇರುವಂಥದ್ದು, ಇದು ತಿಳ್ಕೊರಿ. ಸಭೆಗಾಗಿ ಸಭೆ ಚಿಂತೆ ಮಾಡೋಲ್ಲ. ಹಲ್ಲೆಲೂಯಾ. ಸಭೆಯಲ್ಲಿ ನೀನು ಸೇರಿಸಲ್ಪಟ್ಟ ಮೇಲೆ, ತಂದೆಯ ಮನೆ ಒಳಗಡೆ ನೀನು ಬಂದ ಮೇಲೆ ನಿನಗೇನು ಯಾವ ಭಯ ಇಲ್ಲ. ಹಲ್ಲೆಲೂಯಾ. ಆದ್ರೆ ನೀನು ಇತರರಿಗಾಗಿ ನೀನು ಚಿಂತೆ ಮಾಡುವವನಾಗಬೇಕು. ಇತರರು ರಕ್ಷಣೆ ಹೊಂದಿಲ್ವಲ್ಲ ಅಂತೇಳಿ ನಿನ್ನ ಕಣ್ಣೀರನ್ನು ಅವರಿಗಾಗಿ ನೀನು ಸುರಿಸುವವನಾಗಬೇಕು. ಬರೀ ನಮ್ದೇ ಕಷ್ಟ, ನಮ್ದೇ ಎಲ್ಲ ಹೇಳ್ಕೊಂತೀವಿ, ಇನ್ನೊಬ್ಬರ ಕುರಿತಾಗಿ ಏನು ಕೂಡ ನಾವು ನೋಡೋದೇ ಇಲ್ಲ, ಮಾತಾಡೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಿಂದ ಎಷ್ಟು ಹೇಳ್ಕೊಂಡ್ರೆ ನಿಂದ ಆಗದೇ ಇಲ್ಲ, ಮುಗಿಯೋದೇ ಇಲ್ಲ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. ಆದ್ರೆ ಇನ್ನೊಬ್ಬರ ಬಗ್ಗೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ. ಅದೇ ಕಾರ್ಯ ಯೋಬನ ಜೀವಿತದಲ್ಲಿ ಆಗಿರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅವಾಗ ಸೈತಾನನು ಅಪ್ಪ ನೀನು ಆತಗೆ ಬೇಲಿ ಇಟ್ಟ ಕಾರಣಕ್ಕಾಗಿ ಆತ ಬೆಳಿತಾ ಇದ್ದಾನ. ಬೇಲಿ ತೆಗಿ ಒಂದ್ಸರಿ, ನಾನು ಹೋಗ್ತೀನಿ, ಎಂಟ್ರಿ ಆಗ್ತೀನಿ ಅದ್ರಾಗ. ಎಂಟ್ರಿ ಆದ್ಮೇಲೆ ನೋಡಿ ಹೆಂಗಿರತ್ತ ಸೀನಾ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ದೇವರು ಬೇಲಿ ತೆಗೆದ. ಹಲ್ಲೆಲೂಯಾ. ದೇವರು ಬೇಲಿ ತೆಗೆದಾದ ಮೇಲೆ ಹೇಳ್ತಾ ಇದ್ದಾನೆ, ಅವನ ಸಂಪತ್ತಿನ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ಯೋಬನ ಒಂದು ಪ್ರಾಣದ ಮೇಲೆ ನಿನಗೆ ಅಧಿಕಾರ ಇಲ್ಲವೇ ಇಲ್ಲ. ಪ್ರಾಣದ ಮೇಲೆ ಅಧಿಕಾರ ಯಾರಿಗೂ ಇಲ್ಲ, ಡಾಕ್ಟರ್ಗೂ ಇಲ್ಲ, ಇನ್ನೊಬ್ರಿಗಿಲ್ಲ, ಮುನ್ನೊಬ್ರಿಗಿಲ್ಲ, ಯಾರಿಗೂ ಕೂಡ ಇಲ್ಲ. ದೇವರಿಗೆ ಮಾತ್ರ ಅಧಿಕಾರ ಇರುವಂಥದ್ದು. ಅದರ ಸಲುವಾಗಿ ಡಾಕ್ಟರ್ ಹೇಳ್ತಾರೆ, ಮಾಡೋದೆಲ್ಲ ಮಾಡಿದ್ದೀವಿ, ಇನ್ಮೇಲೆ ದೇವ್ರ ಮೇಲೆ ಭಾರ. ಹಲ್ಲೆಲೂಯಾ. ಎಲ್ಲರೂ ಭಾರ ಹಾಕದ ಯಾರ ಮೇಲೆ ರೀ? ಕಾಣದ ದೇವರ ಮೇಲೆ. ಹಲ್ಲೆಲೂಯಾ. ಆತ ಕಂಡಿದ್ದಾನೆ ಸತ್ಯವೇದದಲ್ಲಿ. ಅನೇಕರಿಗೆ ಇನ್ನ ಕಣ್ಣುಗಳು ಬಂದಿಲ್ಲ, ಇನ್ನ ಕುಳ್ರಾಗಿಬಿಟ್ರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯೋಬನ ಸುತ್ತ ಹಾಕಿದಂತ ಬೇಲಿಯನ್ನ ದೇವರು ತೆಗೆದ ಮೇಲೆ ಯೋಬನ ಮನೆಗೆ ಯಾರು ಎಂಟ್ರಿ ಕೊಡ್ತಾ ಇದ್ದಾರೆ? ಸೈತಾನ್ ಎಂಟ್ರಿ ಕೊಡ್ತಾ ಇದ್ದಾನೆ. ದಡಲ್ ಅಂತೇಳಿ ಮರಗಳು ಹೆಂಗ ಮುರಿದು ಬೀಳ್ತಾವೋ ಅದ್ರಂಗ ಒಂದೇ ಸಾರಿ ಯೋಬನ ಕುಟುಂಬ, ಅವನ ಸ್ವತ್ತು ಸಂಪತ್ತು, ಅವನಿಗಿರುವಂತ ಪ್ರಾಣಿ, ಅವನಿಗಿರ್ತಕ್ಕಂಥ ಎಲ್ಲ ದನ ಪಶುಗಳು, ಕತ್ತೆಗಳು, ಕುರಿಗಳು ಎಲ್ಲ ಒಂದೇ ಸಾರಿ ಏನಾಗುವಂತೆ ಹೋಗ್ಬಿಟ್ಟುವಂತೆ. ಊಟ ಮಾಡ್ತಾ ಇದ್ರು ಮಕ್ಕಳೆಲ್ಲ, ಮನೆ ಏನಾಯ್ತು, ಸಡನ್ ಆಗಿ ಬಿದ್ದು ಬಿಡ್ತು, ಎಲ್ಲರೂ ಸತ್ತು ಹೋದ್ರ ಅಂತೇಳಿ ಒಬ್ಬ ವ್ಯಕ್ತಿ ಹೇಳಕ್ ಬಂದ. ಇನ್ನೊಬ್ಬ ವ್ಯಕ್ತಿ ಬಂದ, ಇಲ್ಲರಿ ಆಡು ಮೇಸಕ ಕುರಿ ಮೇಸಕ್ ಹೋಗಿದ್ವಿ, ಕತ್ತೆ ಇದ್ ಮಾಡಕ್ ಹೋಗಿದ್ವಿ, ಕಳ್ಳರು ಬಂದು ಏನ್ ಮಾಡ್ಬಿಟ್ರು, ಅವುಗಳನ್ನ ಹೊಡ್ಕೊಂಡು ಹೋಗ್ಬಿಟ್ರು. ಹಲ್ಲೆಲೂಯಾ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ಹಂಗಾಯ್ತು ಹಿಂಗಾಯ್ತು, ಎಲ್ಲ ಒಟ್ಟ ಸರ್ವನಾಶ. ಹಲ್ಲೆಲೂಯಾ. ಏನಾಯ್ತಂತ? ಆಕಾಶದಿಂದ ಬೆಂಕಿ ಬಿತ್ತು ಅಂತೇಳಿ. ಹಲ್ಲೆಲೂಯಾ. ಎಲ್ಲೋ ಕಂಪ್ಲೀಟ್ ಆಗಿ ಯೋಬನ ಹೆಂಡತಿ ಇಬ್ಬರೇ ಇದ್ದಾರೆ. ಅವಾಗ ಯೋಬ ಹೇಳ್ತಾ ಇದ್ದಾನೆ ನೋಡ್ರಿ. ಹಲ್ಲೆಲೂಯಾ. ದೇವರು ಒಬ್ಬ ವ್ಯಕ್ತಿ ಕುರಿತಾಗಿ ಸಾಕ್ಷಿ ಕೊಡ್ತಾನಂದ್ರೆ ದೇವರಿಗೆ ಗೊತ್ತ ಆ ವ್ಯಕ್ತಿ ಮುಂದಿನ ಜೀವಿತ ಸ್ಟೇಟಸ್ ಹೆಂಗಿರುತ್ತಂತೇಳಿ. ಹಲ್ಲೆಲೂಯಾ. ಯೋಬ ಹೇಳ್ತಾ ಇದ್ದಾನೆ ಆ ಸಮಯದಲ್ಲಿ ಏನಂತೇಳಿ, ಯೆಹೋವನೇ ಎಲ್ಲವನ್ನ ಕೊಟ್ಟ, ಯೆಹೋವನೇ ಎಲ್ಲವನ್ನ ತೆಗೆದುಕೊಂಡ. ಆ ಮಾತು ನಮ್ಗೆ ಬರ್ತಾ? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮಾತು ನಮ್ಗೆ ಬರ್ತಾ? ನಿನ್ನೆ ಸಹೋದರ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ. ಬಾಪುರದಲ್ಲಿ ಒಬ್ಬ ಕುಮಾರನಿಗೆ ಆರಾಮಿಲ್ಲ, ಬ್ಲಡ್ ಕ್ಯಾನ್ಸರ್ ಆಗಿದೆ, 5 years ಮಂಜು ಅಂತೇಳಿ. ಆ ಹುಡುಗನ ಬಗ್ಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಬಹಳ ಸ್ಥಿತಿಗತಿ ಬಹಳ ಗಂಭೀರ ಇದೆ, ಉಳಿಯುವಂತ ಸಾಧ್ಯತೆಗಳೇ ಇಲ್ಲ ಅಂತೇಳಿ ವೈದ್ಯರು ಏನ್ ಮಾಡಿದ್ದಾರೆ, ಕೈ ಬಿಟ್ಟಿದ್ದಾರೆ ಅಂತೇಳಿ ಎಂಕೋಬೋರು ಫೋನ್ ಮಾಡಿದ್ರು ಪ್ರಿಯರೇ. ಅದ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದ ತಕ್ಷಣ ಇಲ್ಲಿರತಕ್ಕಂಥ ಒಬ್ಬ ಸಹೋದರನಿಗೆ ತಿಳಿಸಿದೆ. ಆ ಸಹೋದರ ಏನ್ ಅನ್ಬೇಕು, ಕೊಡೋದು ಕೊಟ್ಟನರಿ, ದೇವ್ರ ಅಂತದ್ ಕೊಡಬಾರ್ದಾಗಿತ್ತು ಅಂತ. ಹಲ್ಲೆಲೂಯಾ. ಏನಾದ್ರು 4 ಕ್ಲಾಸ್ ತಗೊಂಡು ಅವ್ರಿಗೆ ಬಿಡ್ಲಿಲ್ಲ. ಹಲ್ಲೆಲೂಯಾ. ದೇವ್ರ ಮೇಲೆ ಭಾರ ಹಾಕ್ಬೇಡ. ಅಲ್ಲಿ ಹಂಗಾಗೋದಕ್ಕೆ ಕಾರಣ ಏನು? ತಂದೆ ತಾಯಿಗಳು, ಇನ್ನು ಮೇಲ್ಗಡೆ ಇರ್ತಕ್ಕಂಥ ಪಿತೃಗಳ ಬಂದಿರತಕ್ಕಂಥ ಶಾಪ ಯಾರು ಅನುಭವಿಸ್ತಾ ಇದ್ದಾರೆ? ಮಕ್ಕಳು ಅನುಭವಿಸ್ತಾ ಇದ್ದಾರೆ, ಮೊಮ್ಮಕ್ಕಳು ಅನುಭವಿಸ್ತಾ ಇದ್ದಾರೆ, ಕಿರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು, ಏನಾದ್ರೂ ಆಗ್ತಾರೆ. 10 ತಲೆಗಳವರೆಗೆ ಶಾಪಗಳು ಹಂಗೆ ಬೆನ್ನಿಂದ ಏನ್ ಮಾಡ್ತಾವ್ರಿ, ಆಳ್ತಾವೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಒಂದೇ ಸರಿಗೆ ಎಲ್ಲ ಹೋದ ಮೇಲೆ ಆ ವ್ಯಕ್ತಿ ಏನನ್ಬೇಕ್ರಿ, ಅಯ್ಯೋ ಇವಾಗಾದ್ರೂ ದೇವ್ರನ್ನ ದೂಷಣೆ ಮಾಡ್ಬೋದಲ್ಲ, ಇವಾಗಾದ್ರೂ ದೇವರಿಗೆ ಬೈಬೋದಲ್ಲ. ಇದ್ದಾಗ ಓಕೆ, ಇದ್ದಾಗ ದೇವ್ರಿಗೆ ಯಾರು ಏನನ್ನಲ್ಲ. ಕಷ್ಟ ಬಂದಾಗನೇ ಏನಂತಾರೆ, ಎಲ್ಲಿದನಪ್ಪ ದೇವ್ರು, ಎಲ್ಲಿದೇನ ದೇವ್ರು, ಅದೇನ ಪರಲೋಕದ. ನಮ್ಮ ಪಾಲಿಗೆ ಇಲ್ಲ, ಯಾವ ದೇವ್ರು ಇಲ್ಲ. ಇನ್ನೊಬ್ರು ಯಾರು ಮೊನ್ನೆ ಒಬ್ರು ಯಾರು ಸಿಕ್ಕಿದ್ರು ಇಂಥವ್ರೆ. ಹಲ್ಲೆಲೂಯಾ. ಅವ್ರು ಬೇರೆಯವ್ರಂದ್ರೆ ನಾನು ಓಕೆ, ಆದ್ರೆ ನಂಬಿದವರು ರಕ್ಷಣೆ ಹೊಂದಿದವರು ಅಂದ್ರೆ ನಂಗೆ ಏನ್ ಬರುತ್ತೆ, ಕೋಪ ಬರುತ್ತೆ. ದೇವ್ರ ಮೇಲೆ ಹಾಕ್ಬೇಡ್ರಿ, ಯಾವ ವಿಷಯ ದೇವ್ರ ಮೇಲೆ ಹಾಕ್ಬೇಡ್ರಿ. ನೀನು ಮಾಡಿದ್ದೀಯಾ, ಏನ್ ಮಾಡಿದ್ದೀಯ ಹಿಂದ್ಗಡೆ ರಿಮೈಂಡ್ ಮಾಡ್ಕೊ. ಏನ್ ಮಾಡಿದ್ಯಾ ನೀನ್ ಹಿಂದ್ಗಡೆ ರಿಮೈಂಡ್ ಮಾಡ್ಕೊ. ಎಲ್ಲೋ ಮಿಸ್ಟೇಕ್ ನೀನೇ ಮಾಡಿದ್ಯಾ, ಅದಕ್ಕೆ ನೀನೇ ಅನುಭವಿಸ್ತಾ ಇದೆಯಾ ಹೊರತಾಗಿ ಅದು ದೇವರು ತಂದಿಟ್ಟಿರುವಂತದ್ದು ಅಲ್ವೇ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆ ಸಹೋದರನಿಗೆ ಹೇಳಿದೆ, ಏನ್ರಿ ನೀವು ಕೂಡ ಹಿಂಗೇನಾ? ದೇವ್ರು ಇಲ್ಲ ಅಯ್ಯ,
ಲೋಕಸರೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಹೊಡೆದು ಕೊಟ್ಟ ದೇವ್ರು ಇಂಥದ್ದು ಕೊಟ್ಟನ, ಇನ್ನು ಮುಂದೆ ಆ ಮಾತು ನಿಮ್ಮ ಬಾಯಿಂದ ಬರಬಾರದು. ಗುರುಗಳಾಗಿ ನಾವು ನಿಮಗೆ ಸರಿಯಾದ ರೀತಿಯಲ್ಲಿ ನಾವು ಕಲಿಸಲಿಲ್ವೇನೋ, ಇನ್ನು ಮುಂದೆ ನಿಮ್ಮ ಬಾಯಿಂದ ಆ ಮಾತು ಬರಬಾರದು ಅಂದ ತಕ್ಷಣ ಅವರು ಒಪ್ಕೊಂಡ್ರು, ಆಯ್ತಾ ಇನ್ನು ಮುಂದೆ ಆ ಮಾತಾಡೋದಿಲ್ಲ. ದೇವರು ಯಾವಾಗಲೂ ಒಳ್ಳೆಯದನ್ನೇ ಕೊಡುತ್ತಾನೆ, ಆತನು ಒಳ್ಳೆಯದನ್ನೇ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದಕ್ಕಾಗಿ ನಾವು ಇಲ್ಲಿಯವರೆಗೂ ಜೀವಿಸ್ತಾ ಬಂದಿರುವಂಥದ್ದು. ಹಲ್ಲೆಲೂಯ. ನಿಮಗೆ ಯಾರಾದ್ರೂ ವಿರೋಧವಾಗಿ ನಡೆದ್ರೆ 1-2 ದಿನ 3 ದಿನ ನೋಡ್ತೀರಿ, 4ನೇ ದಿನಕ್ಕೆ ಏನ್ ಮಾಡ್ತೀರಿ, ಏನೈತೆ ಅಂತೇಳಿ ಏನ್ ಮಾಡ್ಬಿಡ್ತೀರಿ, ಅವ್ರನ್ನ ಏನಾದ್ರೂ ಮಾಡ್ಬೇಕಂತೀರಿ. ಹಲ್ಲೆಲೂಯ. ಆದ್ರೆ ದೇವರು ಅವಾಗಿನಿಂದ ನಾವ್ ಹೆಂಗ್ ಮಾಡ್ತಾ ಬಂದಿದೀವಿ, ತಪ್ಪು ಮಾಡ್ತಾನೇ ಬಂದಿದೀವಿ. ಯಾವಾಗ್ಲಿಂದ ರೀ? ಸ್ಟಾರ್ಟಿಂಗ್ ಇಂದ. ವ್ಯಕ್ತಿಗಳಲ್ಲಿ ದೇವ್ರು ನೋಡ್ತೀವಿ ಒಂದು, ವಸ್ತುಗಳಲ್ಲಿ ದೇವ್ರು ನೋಡ್ತೀವಿ ಇನ್ನೊಂದು. ವಸ್ತುಗಳು, ವ್ಯಕ್ತಿಗಳು. ಆದ್ರೆ ಈ ವಸ್ತುಗಳನ್ನು ಸೃಷ್ಟಿ ಮಾಡಿದಂತ ಭಗವಂತ ಆತ ಅಂಬುದು ನಮಗೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯ. ದೇವ್ರಿಗೆ ಎಷ್ಟು ಸಿಟ್ಟು ಬಂದಿರಬಾರ್ದು, ಆದ್ರೂ ಆತನು ಏನ್ ಮಾಡ್ತಾ ಇದ್ದಾನೆ, ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ ಅಂತೇಳಿ ಆತನು ಕಾಯ್ತಾ ಇದ್ದಾನೆ ಪ್ರಿಯರು. ಅದ್ರ ಸಲುವಾಗಿ ಕೀರ್ತನೆಯಲ್ಲಿ ಒಂದು ಮಾತಿರುತ್ತೆ ಪ್ರಿಯರು, ಏನಂತೇಳಿ, ದೇವರ ಕೋಪ ಕ್ಷಣ ಮಾತ್ರ, ಆದರೆ ಆತನ ಅನುಗ್ರಹವೋ ಜೀವಮಾನದಲ್ಲೆಲ್ಲ ಇರುವುದು. ಹಲ್ಲೆಲೂಯ. ಕ್ಷಣ ಮಾತ್ರ ಕೋಪ ಉಳ್ಳಂತ ಆತನ ಕೋಪ ತೋರಿಸ್ತಾನೆ. ಯಾವಾಗ ತೋರಿಸ್ತಾನೆ ಹೇಳ್ರಿ? ಇಲ್ಲಿಂದ ನಾವು ಪೆಂಟ್ ಕಿತ್ತಿದಾಗ, ಇಲ್ಲಿಂದ ನಾವು ಖಾಲಿ ಆದಾಗ, ಇಲ್ಲಿಂದ ನಾವು ಮಧ್ಯಾಕಾಶಕ್ಕೆ ಏರಿ ಹೋದಾಗ ಉಗ್ರ ಕೋಪ ಉಳ್ಳವನಾಗಿ ಆತನು, ದೇವರ ಕೋಪ ಏನಾಗುತ್ತಂತೆ ಈ ಲೋಕದ ಮೇಲೆ ಪ್ರತ್ಯಕ್ಷ ಆಗುತ್ತೆ. ಅದಕ್ಕೆ ಸಾಕ್ಷಿ 1ನೇ ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಕೋಪದಿಂದ ನೀವು ತಪ್ಪಿಸಿಕೊಂಡಿದ್ದೀರಿ ಥೆಸಲೋನಿಕದ ಜನರೇ. ನೀವು ವಿಗ್ರಹಾರಾಧನೆ ಮಾಡುವಂತವರು, ಭಯಂಕರವಾದಂತಹ ಪಾಪ ಕೃತ್ಯಗಳಲ್ಲಿ ನೀವು ಜೀವಿಸುವಂತವರು ಆಗಿದ್ರಿ. ಆದ್ರೆ ಯಾವಾಗ ನಿಮ್ಮ ಬಳಿಗೆ ದೇವರ ವಾಕ್ಯ ಬಂತು, ಯಾವಾಗ ಸೃಷ್ಟಿಕರ್ತನಾದ ದೇವರ ವಾಕ್ಯ ನಿಮ್ಮ ಬಳಿಗೆ ನಾವು ತೆಗೆದುಕೊಂಡು ಬಂದಿವೋ, ಆ ಸಮಯದಲ್ಲಿ ನೀವು ಅವೆಲ್ಲವುಗಳನ್ನ ಬಿಟ್ಟು ದೇವರಿಗೆ ವಿಧೇಯತೆ ತೋರಿಸಿರುವುದರಿಂದ ಮುಂದೆ ಬರುವ ದೈವ ಕೋಪದಿಂದ ಯೇಸು ನಿಮ್ಮನ್ನ ಏನ್ ಮಾಡಿದಾನೆ, ತಪ್ಪಿಸಿದ್ದಾನೆ. ಹಲ್ಲೆಲೂಯ. ಯೇಸುವನ್ನ ನಂಬುವಂಥದ್ದು ರಕ್ಷಣೆಗಾಗಿ ಮಾತ್ರವಲ್ಲ, ಮುಂದೆ ದೇವರ ಕೋಪ ಬರ್ಲಿಕ್ಕಿದೆ. ಆ ದೇವರ ಕೋಪದಿಂದ ನೀನು ತಪ್ಪಿಸಿಕೊಳ್ಬೇಕಾದ್ರೆ ಯೇಸು ಮಾತ್ರವಲ್ಲದೆ ಪರಿಹಾರಕ್ಕೆ ಇನ್ನೊಬ್ಬ ಆತನು ಇಲ್ಲವೇ ಇಲ್ಲ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೋಬನು ಅವೆಲ್ಲ ಓದಾಗಲೂ ಕೂಡ ಯೋಬನ ಬಾಯಿಂದ ದೇವರಿಗೆ ಯಾವ ತಪ್ಪಾದ ಮಾತು ಬರಲೇ ಇಲ್ಲ. ಹಲ್ಲೆಲೂಯ. ನೀನು ಆಗಿದ್ರೆ ಏನೇನೇನು ರಂಪಾಟ ಮಾಡಿಬಿಡ್ತಿದ್ವಿ ನಾವು. ಹಲ್ಲೆಲೂಯ. ಏನೇನೇನೋ ಅಂದ್ಬಿಡ್ತೀವಿ. ಯಾವ ದೇವ್ರಿ ಇಷ್ಟರವರೆಗೆ ಎಲ್ಲ ಏನೆಲ್ಲ ಮಾಡ್ಕೊಂಡ್ಬಂದಿ, 3 ಪ್ರಾರ್ಥನೆ ಮಾಡಿ, 7 ಪ್ರಾರ್ಥನೆ ಮಾಡಿ, ಶನಿವಾರ ಸ್ನಾನ ಮಾಡ್ಲಾರ್ದವ್ರು ಸ್ನಾನ ಮಾಡಿ ಅಂತೇಳಿ ಒಬ್ರು ಯಾರೋ ಹೇಳಿದ್ರು ಮನುಷ್ಯ. ಇಲ್ಲ, ಹಲ್ಲೆಲೂಯ. ನೀವು ಸ್ನಾನ ಮಾಡೋದು ಗೀಣ ಮಾಡೋದು ಅದು ಸಂಬಂಧ ಇಲ್ಲ ಇಲ್ಲಿ. ಹಲ್ಲೆಲೂಯ. ಅನ್ಯರ ಆಚಾರಗಳು ಯಾವ ಇಲ್ಲಿ ಲೆಕ್ಕಕ್ಕ ಬರೋದಿಲ್ಲ. ನೀನು ಬಂದು ಆತನ ಆಲಯದಲ್ಲಿ ಕೂತ್ಕೊಳ್ಳಬೇಕು. ನೀನು ಬಂದು ಆತನ ಆಲಯದಲ್ಲಿ ಆತನ ಹೇಳಿದಂತ ಮಾತುಗಳನ್ನ ನಂಬಿ ನೀನು ನಡೆದುಕೊಳ್ಳಬೇಕು. ಹಲ್ಲೆಲೂಯ. ನಿದ್ದೆ ಮಾಡಿದ್ರೆ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಸರ್. ಯಾಕೆ ಕೇಳ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ರಿ ಕಳ್ತಾರದು. ಹಲ್ಲೆಲೂಯ. ಪ್ರೈಸ್ ಒಳ್ಳೇದು. ಹಲ್ಲೆಲೂಯ. ಜಸ್ಟ್ ತಮಾಷೆಗಾಗಿ. ಹಲ್ಲೆಲೂಯ. ಪ್ರೈಸ್ ನೋಡ್ತಾ ಇದೀವಿ ಪ್ರಿಯರೇ, ಯೋಬನ ಬಾಯಿಂದ ಯಾವ ಕೆಟ್ಟ ಮಾತು ಬರಲಿಲ್ಲ. ಯೋಬನ ಬಾಯಿಂದ ದೇವರಿಗೆ ಯಾವ ದೂಷಣೆಯ ಮಾತು ಬರಲಿಲ್ಲ. ಯೋಬನ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಯಾರು? ದೇವರು. ಹಲ್ಲೆಲೂಯ. ಯೋಬನು ಭಯಭಕ್ತಿ ಉಳ್ಳವನಾಗಿ ದೇವರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟ ಕಾರಣಕ್ಕಾಗಿ, ತನ್ನ ಕುಟುಂಬವನ್ನು ಯಾವ ತಪ್ಪಾದ ಮಾರ್ಗದಲ್ಲಿ ನಡೆಸಲಾರದ ಕಾರಣಕ್ಕಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಅವನಿಗೆ ಒಪ್ಪುವ ಮನುಷ್ಯನು, ಅವನಿಗೆ ಸಮಾನನಾದ ಮನುಷ್ಯನು ಆ ಸಮಕಾಲೀನರಲ್ಲಿ ಭೂಲೋಕದಲ್ಲಿ ಇಲ್ಲವೇ ಇಲ್ಲ. ಇವತ್ತು ನಿನ್ನನ್ನು ಯೋಬನ ಸ್ಥಾನದಲ್ಲಿ ಇಟ್ಟುಕೊಳ್ಳೋಣ, ನೋಡೋಣ ಇವತ್ತು ನಿನ್ನ ಜೀವಿತ ಹೆಂಗಿದೆ. ಹಲ್ಲೆಲೂಯ. ಇವರು ನೋಡಿ, ನಿಮ್ಮ ಹೆಸರುಗಳು ಇಟ್ಕೊಳ್ರಿ. ನಾನು ದೇವರಿಗೆ ಆತನಲ್ಲಿ ಭಯ ಮತ್ತು ಭಕ್ತಿಯ ವಿಷಯದಲ್ಲಿ ಬೇರೆ ಯಾರಿಗಾದ್ರೂ ಸಮಾನ ನಾನು ಇದ್ದೇನೆ. ದೇವರು ಇವತ್ತು ನನ್ನ ವಿಷಯವಾಗಿ ಸಾಕ್ಷಿಯನ್ನ ಕೊಡ್ತಾರ ಎಂಬುದಾಗಿ. ಅಲ್ಲಿಂದ ಹಿಡಿದು ಪ್ರಿಯರೇ, ಪಾಪ ಸ್ವಂತ ಹೆಂಡತಿ ಹೇಳ್ತಾಳೆ ಒಂದು ಮಾತೇನು ಗೊತ್ತಾ? ಆ ಮಾತು ಯೋಬ ಹೇಳಿದಾಗ, ಯೆಹೋವನೇ ಎಲ್ಲವನ್ನ ಕೊಟ್ಟನು, ಯೆಹೋವನೇ ಎಲ್ಲವನ್ನ ತೆಗೆದುಕೊಂಡನು, ದೇವರಿಗೆ ಸ್ತೋತ್ರವಾಗಲಿ ಅಂತೇಳಿ ಹೇಳಿದಾಗ ಹೆಂಡತಿ ಒಂದು ಮಾತು ಹೇಳ್ತಾಳೆ ಪ್ರಿಯರೇ, ಏನಂತೇಳಿ, ಇನ್ನೂ ಕೂಡ ನಿನ್ನ ದೇವ್ರು ಅಂತೇಳಿ ದೇವ್ರನ್ನ ಹಿಡ್ಕೊಂಡಿಯ, ಇನ್ನು ದೇವ್ರು ಎಲ್ಲ ಹೋಗ್ಬಿಡುತ್ತೆ, ಎಲ್ಲಿ ನನ್ನ ದೇವ್ರು ಅಂತೇಳಿ ಆಕೆ ಏನ್ ಮಾಡ್ತಾ ಇದ್ದಾಳ್ರಿ? ದೂಷಿಸ್ತಾ ಇದ್ದಾಳೆ. ಇವಾಗಾದ್ರೂ ದೇವರಿಗೆ ದೂಷಣೆ ಮಾಡಿ ನೀನೇನ್ ಮಾಡು, ಹೆಣ್ಮಕ್ಳು ಇರ್ತಾರೆ ಕೆಲವರು, ಹೇಗಿರ್ತಾರೆ ಇವರು, ದೇವ್ರ ವಿಷಯದಲ್ಲಿ ಚೆನ್ನಾಗಿದ್ದಾಗ ಏನು ಅನ್ನಲ್ಲ, ಸ್ವಲ್ಪ ಮಿಸ್ಟೇಕ್ ಏನಾದ್ರು ಹೊಡಿತ್ಯಾ
ಹೊಡೆದ ತಕ್ಷಣ ಅವ್ರ ಬಾಯಿ ಸುಮ್ಮನಿರಲ್ಲ. ಹಲ್ಲೆಲೂಯಾ. ಅವ್ರ ಬಾಯಿ ಸುಮ್ಮನಿರಲ್ಲ, ಏನೇನೇನೋ ಅಂದು ಬಿಡ್ತಾರೆ, ಅನ್ನಬಾರದು. ಹಲ್ಲೆಲೂಯಾ. ನಾಲಿಗೆ ಬಹಳ ಮುಖ್ಯ. ಜೀವನ್ ಮರಣಗಳು ಎಲ್ಲಿಟ್ಟಿದಾನಂತ ದೇವರು ನಾಲಿಗೆಯಲ್ಲಿನೇ ಇಟ್ಟಿದ್ದಾನೆ. ನೀನ್ ಏನು ಮಾತಾಡ್ತಿ ಅದನ್ನ ನೀನೇ ಅನುಭವಿಸ್ತೀಯ. ಹಲ್ಲೆಲೂಯಾ. ಒಂದೇ ಬಾವಿಯಿಂದ ಏನು ಬರಲ್ಲ, ಸಿಹಿ ನೀರು ಬರಲ್ಲ, ಉಪ್ಪು ನೀರು ಎರಡು ಕೂಡಿ ಬರಲ್ಲ. ಸಿಹಿ ನೀರು ಬರುತ್ತೆ ಒಂದು ಬಾಯಿಂದ, ಹಲ್ಲೆಲೂಯಾ. ಉಪ್ಪು ನೀರನ್ನ ಬರುತ್ತೆ, ಎರಡು ಕೂಡಿ ಬರ್ತಾವ? ಇಲ್ಲ. ಮುಂಜಾನೆ 10 ಗಂಟೆವರೆಗೆ ಸಿಹಿ ನೀರು, ಆಮೇಲೆ 10 ಗಂಟೆ ಹಿಡಿದು 1 ಗಂಟೆವರೆಗೆ ಉಪ್ಪು ನೀರು, ಆಮೇಲೆ 1 ಗಂಟೆ ಹಿಡಿದು ಸಾಯಂಕಾಲ 6 ಗಂಟೆವರೆಗೆ ಸಿಹಿ ನೀರು, ಆಮೇಲೆ ರಾತ್ರಿ ಎಲ್ಲ ಉಪ್ಪು ನೀರು ಬರ್ತಾವ? ನಾ ಯಾಕೆ ಹೇಳ್ತಾ ಇದ್ದೀನಿ ಟೈಮಿಂಗ್? ಆ ಟೈಮಿಂಗ್ ಮಾತ್ರ ಬಹಳ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೆ. ಬೇರೆ ಟೈಮ್ನಾಗ ಮತ್ತೆ ಉಪ್ಪು ನೀರು ಆಗಿಬಿಡ್ತಾರೆ, ಆಮೇಲೆ ಇನ್ನೊಂದು ಟೈಮ್ನಾಗ ಸಿಹಿ ನೀರು ಹಾಕ್ತಾರೆ, ಮತ್ತೆ ಇನ್ನೊಂದು ಟೈಮ್ನಾಗ ಉಪ್ಪು ನೀರು ಆಗಿಬಿಡ್ತಾರೆ. ಅದ್ರ ಸಲ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಸ್ಪಷ್ಟವಾಗಿ ಯಾಕೋಬನ್ ಏನ್ ಮಾಡ್ತಾ ಇದ್ದಾನೆ, ನಾಲಿಗೆ ವಿಷಯದಲ್ಲಿ ಬರೆಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಬರೆಸಿದ್ದಾನೆ ಏನಂತ ಹೇಳಿ, ನಾಲಿಗೆ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನ ಕೊಚ್ಚಿಕೊಳ್ಳುತ್ತಂತದ್ದು. ಹಲ್ಲೆಲೂಯಾ. ಈ ಯೋಬನ ನಾಲಿಗೆ ಎಂತಹ ನಾಲಿಗೆ ಇದು? ದೇವರನ್ನ ದೂಷಣೆ ಮಾಡಲಾರದ ನಾಲಿಗೆ. ಹಲ್ಲೆಲೂಯಾ. ಆತನ ಹೆಂಡತಿ ಹೇಳ್ತಾ ಇದ್ದಾಳೆ, ಇವಾಗಾದ್ರೂ ದೇವರನ್ನ ದೂಷಣೆ ಮಾಡಿ ನೀನು ಸಾಯಿ, ನಿನ್ನ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಲ ಅಮ್ಮ. ಹಲ್ಲೆಲೂಯಾ. ಈತಗ ಎಲ್ಲ ಕಳ್ಕೊಂಡಿದ್ದಾನೆ. ಮೈ ಮೇಲೆ ಎಲ್ಲ ಏನ್ ಸ್ಟಾರ್ಟ್ ಆದವು? ಈಗ ಹುಣ್ಣುಗಳು ಸ್ಟಾರ್ಟ್ ಆದವು. ಮೈ ಮೇಲೆ ಎಲ್ಲ ಏನ್ ಸ್ಟಾರ್ಟ್ ಆದವ್ರಿ? ಹುಣ್ಣುಗಳು ಸ್ಟಾರ್ಟ್ ಆದವು. ಯೋಬ ಬೂದಿಯಲ್ಲಿ ಕೂತ್ಕೊಂಡಿದ್ದಾನೆ. ಯೋಬ ಗೋಣಿ ತಟ್ಟನ್ನ ಕಟ್ಟಿಕೊಂಡು ಏನ್ ಮಾಡ್ತಾ ಇದ್ದಾನೆ? ದೇವರಲ್ಲಿ ಕಳಿತಾ ಇದ್ದಾನೆ ಸಮಯ. ಅವಾಗ ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾರೆ. ಕೆಲವೊಬ್ರು ಇರ್ತಾರೆ ಫರಿಸಾಯರು ಸಂತಾನದವರು, ಕೆಲವೊಬ್ರು ಇರ್ತಾರೆ ಸದ್ದುಕಾಯರ ಸಂತಾನದವರು, ಕೆಲವೊಬ್ರು ಇರ್ತಾರೆ ಆವತ್ತಿನ ದಿನಗಳಲ್ಲಿ ಶಾಸ್ತ್ರಿಗಳು. ಯೇಸುವಿನ ಕ್ವಶನ್ ಹಾಕಿದ್ದೇ ಹಾಕಿದ್ದೆ. ಇವತ್ತು ಹಾಕ್ತಾರೆ ಕೆಲವು ಜನ ಕ್ವಶನ್ ಅನ್ನ. ಅವ್ ಎಂತ ಕ್ವಶನ್ ಇರ್ತಾವ ಅಂದ್ರೆ ಅವ್ ಹೇಳಕ್ ಬಂದಿರಲ್ಲ, ಹಂಗ ಕ್ವಶನ್ ಹಾಕ್ಬೇಕು, ಹಂಗ ಇವ್ರನ್ನ ಸಿಗಿಸ್ಬೇಕು ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರು ಏಸಪ್ಪ ಜ್ಞಾನ ಕೊಟ್ಟನ್ರಿ. ಅಂತ ಕ್ವಶನ್ ಹಾಕಿದ್ರು ಕೂಡ ಏಸಪ್ಪ ಏನ್ ಮಾಡ್ತಾನೆ? ಉತ್ತರ ಕೊಡುವಂತ ಸಾಮರ್ಥ್ಯ ಸತ್ಯವೇದದಿಂದ ಏನ್ ಮಾಡ್ತಾನೆ ಅಂತ ತೋರಿಸ್ತಾನೆ. ಅದ್ರ ಸಲುವಾಗಿ ಪೇತ್ರನ್ ಹೇಳ್ತಾನೆ, ನಿಮಗೆ ಯಾರು ಪ್ರಶ್ನೆ ಕೇಳ್ತಾರೋ ಅವರಿಗೆ ನೀವು ಉತ್ತರ ಕೊಡುವಂತ ವ್ಯಕ್ತಿಗಳಾಗಿದ್ದೀರಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕೋದಕ್ಕೆ ಬಂದ್ರು 3 ಸ್ನೇಹಿತರು. ಆ 3 ಸ್ನೇಹಿತರು ಹಾಕೋದಕ್ಕೆ ಬಂದ ಯೋಬ ಕೆಲವು ವಿಷಯಗಳಲ್ಲಿ ಏನ್ ಮಾಡಿದ? ತಡಬಡಾಯಿಸಿದ. ಆಮೇಲೆ ಪುನಃ ದೇವರು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ನಾನು ಆಕಾಶವನ್ನು ಉಂಟು ಮಾಡಿದಾಗ ಎಲ್ಲಿದ್ದಿ ನೀನು? ಭೂಮಿಯನ್ನು ಉಂಟು ಮಾಡಿದಾಗ ಎಲ್ಲಿದ್ದಿ? ಹಲ್ಲೆಲೂಯಾ. ಮೊಸಳೆಯನ್ನು ಉಂಟು ಮಾಡಿದಾಗ, ಬಲಿಷ್ಠವಾದ ಪ್ರಾಣಿಯನ್ನು ಉಂಟು ಮಾಡಿದಾಗ ನೀನು ಎಲ್ಲಿದ್ದಿ? ಕ್ವಶನ್ ಮೇಲೆ ಕ್ವಶನ್ ಹಾಕಿದಾಗ ಯೋಬ, ಇಲ್ಲಪ್ಪ ಎಲ್ಲ ನೀನೆ ಸ್ವಾಮಿ, ಆ ವಿಷಯದಲ್ಲಿ ನಾನು ತಪ್ಪು ಮಾಡಿದವನಾಗ್ನಿ. ಯಾಕಂದ್ರೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಮಾತುಗಳ ಮೂಲಕವಾಗಿ. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಸೋತು ಹೋದ, ಆದ್ರೆ ದೇವರು ಮತ್ತೆ ಅಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಯೋಬನು ಮಾತ್ರ 41ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನು ಮಾತ್ರ ಏನ್ ಮಾಡ್ಲಿಲ್ಲಂತೆ? ತಪ್ಪು ಮಾಡಲಿಲ್ಲ. ನೀವು 3 ತಪ್ಪು ಮಾಡಿದ್ರಿ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ 4ನೇದವನು ಕೂಡ ತಪ್ಪು ಮಾಡಿದ ಮಾತುಗಳಲ್ಲಿ. ಆದ್ರೆ ಯೋಬ ನೀನು ತಪ್ಪು ಮಾಡಲಿಲ್ಲ. ಆದ್ರೂ ನಾನು ಪ್ರಶ್ನೆ ಹಾಕಿದಾಗ, ದೇವ್ರೇ ನನಗೆ ಗೊತ್ತಿಲ್ಲಪ್ಪ, ನಿನಗೆ ಎಲ್ಲ ಗೊತ್ತು ಅಂತೇಳಿ ಮತ್ತೆ ನನಗೆ ನನ್ನ ಮುಂದೆ ನೀನು ತಗ್ಗಿಸಿಕೊಂಡಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೋಬನಿಗೆ ದೇವರು ಹೇಳಿದ, ಯೋಬನ ಸ್ನೇಹಿತರಿಗೆ ದೇವರು ಹೇಳಿದ, ಯೋಬನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಿಮಗೆ ಆಶೀರ್ವಾದ. ಒಂದು ವೇಳೆ ಯೋಬನ ಪ್ರಾರ್ಥನೆ ಮಾಡಲಾರ್ದು ಹೋದ್ರೆ ನಿಮ್ಗೆ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿನ ಸೈತಾನ ನಿಮ್ ಸುತ್ತಲೂ ಇರುವಂತ ಬೇಲಿಯನ್ನ ಏನ್ ಮಾಡಿದಾನೆ? ಕೆಲವೊಬ್ರು ಬೇಲಿ ಹಾಕೊಂಡಿಲ್ಲ, ಇನ್ನು ಆ ಕಡೆ ಓಡಾಡ್ತಾ ಇದಾರೆ. ಯೋಬನಷ್ಟು ಭಕ್ತಿ ಐತ್ರಿ. ಬೇಲಿ ಹಾಕೊಂಡಿಲ್ಲ ಅಂದ್ರೆ ಏನರ್ಥ? ಇನ್ನ ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನ, ಭಯವನ್ನ ದೇವರಲ್ಲಿ ನಾವು ಕಟ್ಟಿಕೊಂಡಿಲ್ಲ. ಆತನಿಗೆ ವಿಧೇಯರಾಗಿ ನಾವು ನಡೀತಾ ಇಲ್ಲ. ಇನ್ನು ಆ ಕಡೆ ಹೋಗುವಂತ ಕಾರ್ಯಗಳು ಇದಾವೆ. ಕಾಲಗಳು ಆ ಕಡೆ ಓಡಾಡ್ತಾವ, ಕಣ್ಣುಗಳು ಆ ಕಡೆ ಓಡಾಡ್ತಾವ, ಆಲೋಚನೆಗಳು ಆ ಕಡೆ ಹೋಗ್ತಾವ. ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೇನೋ, ಇಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೇನೋ, ಆ ಅಮಾವಾಸ್ಯೆ ಮಾಡಿದ್ರೆ ಒಳ್ಳೇದಾಗುತ್ತೇನೋ, ಈ ಅಮಾವಾಸ್ಯೆ ಮಾಡಿದ್ರ ಒಳ್ಳೇದಾಗುತ್ತೇನೋ. ಅವ್ರು ಆ ನಂಬರ್ ಹೇಳಿಬಿಟ್ರೆ ಆಯ್ತು, ಒಮ್ಮೆಲೆ ನಾನು ರಿಚ್ ಆಗಿಬಿಡ್ತೀನಿ, ನಾನು ಶ್ರೀಮಂತ ಆಗಿಬಿಡ್ತೀನಿ, ಇವತ್ತು ಒಂದ್ ಸ್ವಲ್ಪ 10,000 ಹಾಕ್ಬಿಟ್ರಪ್ಪ ಆಯ್ತು ಕೋಟ್ಯಾಧೀಶ ಆಗ್ಬಿಡ್ತೀನಿ ಅನ್ನೋ ಬರೀ ಅದ್ರಾಗೆ ಇರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಅದರಿಂದ ಏನು ಕೂಡ ನಿನಗೆ ಪ್ರಯೋಜನ ಇಲ್ಲ. ಬಂದಿದ್ದು ಮತ್ತೆ ಪುನಃ ಅರ್ಧ ದಾರಿಯಲ್ಲಿ ಏನಾಗುತ್ತೆ, ನಿನ್ನಿಂದ ಅದು ಹೊರಟು ಹೋಗುತ್ತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನ ಎಲ್ಲ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಹೋದಾಗಲೂ ದೇವರ ಅಪ್ಪಣೆ ಮೇರೆಗೆ ಅದು ಹೋಗಿದ್ದು. ಹಲ್ಲೆಲೂಯಾ.
ಹಲ್ಲೆಲೂಯ. ಹೆಂಗೋಯ್ತದ? ದೇವ್ರ ಅಪ್ಪಣೆ ಮೇಲೆ ನೀನು ದೇವರಲ್ಲಿ ಭಯಭಕ್ತಿ ಇಟ್ಕೊಂಡು ಜೀವಿತವನ್ನು ಕಟ್ಟಿಕೊಂಡ್ರೆ ಬೇಲಿ ಆಗ್ತಾನೆ ದೇವರು. ರಕ್ತದ ಕೋಟೆ ನಮ್ಮ ಸುತ್ತಲೂ ಇರುತ್ತೆ. ನಮ್ಮನ್ನ ಕಾಪಾಡೋದಕ್ಕಾಗಿ ದೇವದೂತರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಎಲ್ಲ ಕ್ವಶನ್ಗಳು ಹಾಕಿದ್ರು, ಅವರೆಲ್ಲ ಏನೇನೇನೋ ಅಡ್ಡ ಕ್ವಶನ್ಗಳು ಹಾಕಿದ್ರು, ಯೋಬ ಉತ್ತರಿಸ್ತಾ ಇದ್ದಾನೆ. ಅವನು ವೇದನೆ ಅವನು. ಅಯ್ಯೋ ಮಕ್ಕಳನ್ನ ಕಳ್ಕೊಂಡೆ, ಅಯ್ಯೋ ಸ್ವಂತ ಹೆಂಡತಿ ಏನಾದ್ಲು ದೂಷಣೆ ಮಾಡಿ, ದೇವ್ರನ್ನ ದೂಷಣೆ ಮಾಡಿ ಸಾಯಿ ಅಂತೇಳಿ ಹೊರಟು ಹೋದ್ಲು. ಅಷ್ಟರ ಮಧ್ಯದಲ್ಲಿ ನೀವು ಏನಾದ್ರೂ ನನಗೆ ಸ್ವಲ್ಪ ಆದ್ರೆ ಆದರಣೆ ಕೊಡ್ತೀರೇನೋ ಅಂತ ಹೇಳಿ ಅನ್ಕೊಂಡಿದ್ವಿ, ಆದ್ರೆ ನೀವು ಆದರಣೆ ಮಾತುಗಳನ್ನ ಆಡ್ತಾ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನ ಕುರಿತಾಗಿ 42ನೇ ಅಧ್ಯಾಯದಲ್ಲಿ ಯೋಬನ ಚರಿತ್ರೆ ದೇವ್ರು ಏನ್ ಮಾಡಿದ್ರ? ಬದಲಾಯಿಸಿದ. ಯೋಬನ ಸ್ಥಿತಿಗತಿಗಳನ್ನ ದೇವ್ರು ಏನ್ ಮಾಡಿದ? ಬದಲಾಯಿಸಿದ. ಇವತ್ತು ನಿನ್ನ ಹತ್ರ ಏನೋ ಕಳೆದು ಹೋಗಿದೆ ಅಂದ್ರೆ ಅದಕ್ಕಿಂತ ಡಬಲ್ ಆಗಿರ್ತಕ್ಕಂಥ ಆಶೀರ್ವಾದವನ್ನ ದೇವ್ರು ನಿನಗೆ ಕೊಡ್ಲಿಕ್ಕಿದ್ದಾನೆ, ನೀನು ಭಕ್ತಿವಂತನಾಗಿ ನೀನು ಜೀವಿಸಿದಾಗ. ಹಲ್ಲೆಲೂಯ. ಇವತ್ತು ದೇವ್ರು ನಿನ್ನ ನೋಡಿ ಸಾಕ್ಷಿ ಕೊಡ್ತಾನ, ಭೂಲೋಕದಲ್ಲಿ ಅವನಿಗೆ ಸಮಾನನಾದವನು ಯಾವನು ಇಲ್ಲ. ಭಯದಲ್ಲಿ ಭಕ್ತಿಯಲ್ಲಿ ನನಗೆ ಒಳ್ಳೆ ರೀತಿಯಲ್ಲಿ ನನಗ ಮಾತ್ರ ಏನ್ ಮಾಡ್ತಾ ಇದ್ದಾನೆ? ನಡೆದುಕೊಳ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಬನು 42ನೇ ಅಧ್ಯಾಯ ನೋಡ್ರಿ ಒಂದ್ಸಾರಿ. ಕೊನೆಯದಾಗಿ 42 ಯೋಬ ತೆಗೆದಿದ್ದೀರಾ? 42ನೇ ಅಧ್ಯಾಯ 10ನೇ ವಾಕ್ಯ ನೋಡ್ರಿ. 10. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅವನ ದುಸ್ಥಿತಿ ಹೋಗಿ ಇವಾಗ ಏನ್ ಬಂತ್ರಿ? ಸುಸ್ಥಿತಿ ಬಂತು. ಹಲ್ಲೆಲೂಯ. ಅವನ ದುಸ್ಥಿತಿ ಎಲ್ಲ ಹೊರಟು ಹೋಗಿ ಅವಾಗ ಒಂದ್ ವೇಳೆ ಅವೆಲ್ಲ ಏನೇನೋ ಆಗಿದ್ವೇನೋ, ಆದ್ರೆ ಈಗ ಏನಾದ್ವು? ಚಲೋ 2ರಷ್ಟು ದೇವ್ರು ಕೊಟ್ಟ. 3,000 ಇದ್ವು, 6,000 ಆದ್ವು, 7,000 ಇದ್ವು, 14,000 ಆದ್ವು. ಆದ್ರೆ ಹೆಂಡ್ತಿ ಒಬ್ಬಕ್ಕೆ, ಹೆಂಡ್ತಿ ಡಬಲ್ ಕೊಡ್ಲ. ಹಲ್ಲೆಲೂಯ. ಧರ್ಮಪತ್ನಿ ಹಲ್ಲೆಲೂಯ. ಆಕೆ ಒಬ್ಬಾಕೆ ಇರ್ಬೇಕದು ದೇವರ ನಿಯಮ. ಅವ್ವ ತಪ್ಪು ಮಾಡಿದಾಗ ಇನ್ನೊಬ್ಬ ಈಕೆ ಬ್ಯಾಡಪ್ಪ ಅಂತೇಳಿ ದೇವ್ರು ಇನ್ನೊಬ್ಬವನ್ನ ತಂದಿಟ್ನ? ಹಲ್ಲೆಲೂಯ. ಇಲ್ಲ, ಒಬ್ಬಾಕೆ ಅವ್ವ. ಹಲ್ಲೆಲೂಯ. ಒಬ್ಬಾಕೆ ಯೋಬನ ಹೆಂಡತಿ ಒಬ್ಬಾಕೆ. ಆಕೆ ಮೂಲಕವಾಗಿ ಸಂತಾನ ಕೊಟ್ಟ. ಮತ್ತೆ ಪುನಃ 10 ಜನರನ್ನ ದೇವರು ಕೊಟ್ಟ. ಅಲ್ಲಿ ವಾಕ್ಯ ಹೇಳುತ್ತೆ, ಆ ಯೋಬನ ಮಕ್ಕಳಷ್ಟು ಸುಂದರ ಸ್ತ್ರೀಯರು ಯಾರು ಇರಲಿಲ್ಲ ಅಂತೆ. ಮತ್ತೆ ಇವಾಗೆಲ್ಲ ಬರ್ತಾ ಇದ್ವಿ ನೋಡ್ರಿ, ನೀವೆಲ್ಲ ನ್ಯಾಯಾಲಯಕ್ಕೆ ಆಗ್ತಾ ಇದ್ರಿ, ನೀವು ತವ್ರ ಮನೆ ಆಸ್ತಿ ನಮಗೂ ಕೂಡ ಆಗ್ಬೇಕಂತೇಳಿ ತವ್ರ ಮನೆಯಲ್ಲಿ ಇದ್ದವ್ರು ಅಂತ ಇದ್ದೀರಾ? ಇಲ್ಲ. ಅದರಂಗ ತವ್ರ ಮನೆ ಆಸ್ತಿ ಯೋಬ ಏನ್ ಮಾಡಿದ? ಗಂಡು ಮಕ್ಕಳಿಗೆಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಏನ್ ಮಾಡಿದ? ಆಸ್ತಿಯನ್ನ ಪಾಲು ಮಾಡಿ ಕೊಟ್ಟ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, 2ರಷ್ಟು ಆಶೀರ್ವಾದವನ್ನ ದೇವ್ರು ಏನ್ ಮಾಡಿದರು? ಯೋಬನಿಗೆ ಮಾಡಿದ ಪ್ರಿಯರೇ. ಹಲ್ಲೆಲೂಯ. ಒಂದು ವೇಳೆ ಸೈತಾನ್ ಇಂಟರ್ಫಿಯರ್ ಆಗ್ಲಿಲ್ಲ ಅಂದಿದ್ರೆ ಆ ಚರಿತ್ರೆ ಬೇರೆಯಾಗಿ ಇರ್ತಾ ಇತ್ತು. ಆದ್ರೆ ದೇವರ ಅಪ್ಪಣೆಯ ಮೇರೆಗೆವಾಗಿ ಆ ಒಂದು ದುಸ್ಥಿತಿ ಬಂತು. ಆ ದುಸ್ಥಿತಿ ಹೋಗಲಾಡಿಸಿ ದೇವ್ರು ಏನ್ ಮಾಡಿದ್ನರಿ? ಸೊತ್ತನ್ನ 2ರಷ್ಟಾಗಿ ಏನ್ ಮಾಡಿದ? ಹೆಚ್ಚಿಸಿದನು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಒಂದು ವೇಳೆ ಇವತ್ತು ನೀನು ಯೋಬನ ರೀತಿಯಲ್ಲಿ ಎಲ್ಲವನ್ನ ಕಳ್ಕೊಂಡು ನೀನು ಸಮಾಧಾನವಿಲ್ಲದ ಸ್ಥಿತಿಯಿಂದ ನೀನು ಬಂದಿದೆಯನ್ನು ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗೂ ಕೂಡ ಬಿಡುಗಡೆ ಉಂಟು, ನಿನಗೂ ಕೂಡ ಬಿಡುಗಡೆ ಉಂಟು. ನಿನಗೂ ಕೂಡ ಯೋಬನ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರು ಅದೇ ಯೇಸು ಇವತ್ತಿಗೂ ಕೂಡ ಆತನು ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ಎಂಬುದಾಗಿ ಹೇಳಲ್ಪಟ್ಟಿರ್ತಕ್ಕಂಥ ಆತನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಆಗಿದ್ದಾನೆ. ಹಲ್ಲೆಲೂಯ. ಟ್ರೈನಿಂಗ್ ಮಾಡ್ರಿ, ಅಲ್ಲಿ ಗೊತ್ತಾಗುತ್ತೆ. ಟ್ರೈನಿಂಗ್ ಮಾಡ್ರಿ, ಬರೀ ಬೈಬಲ್ ಆ ಕಡೆ ಈ ಕಡೆ ಓದಿ ಯೆಹೋವ ಬೇರೆ, ಯೇಸು ಬೇರೆ, ಪರಿಶುದ್ಧಾತ್ಮ ಬೇರೆ ಅಂತೇಳಿ ಈ ಕೆಲವೊಬ್ರು ಇರ್ತಾರ್ರಿ, ಅವ್ರನ್ನ ಮತ್ತೆ ಹಲ್ಲೆಲೂಯ ಭಯಂಕರವಾದ ಸ್ಥಿತಿಯಲ್ಲಿ ಇರ್ತಾರೆ, ಗೊತ್ತೇ ಇರಲ್ಲ. ತ್ರಿಯೇಕ ದೇವರು ಅಂತೇಳಿ ಈಜಿಯಾಗಿ ನಾವು ಆತನ ತಂದೆ, ಆತನ ಹೇಳ್ತಾನೆ ಭೂಲೋಕಕ್ಕೆ ಬಂದಾಗ ನಾನು ತಂದೆ ಏಕವಾಗಿದ್ದೇವೆ, ಮತ್ತೆ ನನ್ನ ಪವಿತ್ರಾತ್ಮವನ್ನು ನಿಮಗೆ ಕೊಡುತ್ತೇನೆ ಅಂತೇಳಿ ಒಬ್ಬಾತನ ಹೇಳಿರೋದು. ಹಲ್ಲೆಲೂಯ. 2-3 ಕುರುಬರದರ ನಿಮಗೆ, ಒಬ್ಬಾತನ ಕುರುಬ, ನಾನೇ ಒಳ್ಳೆಯ ಕುರುಬ. ಹಲ್ಲೆಲೂಯ. ನಾನೇ ನನ್ನ ಕುರಿಗಳಿಗಾಗಿ ಪ್ರಾಣವನ್ನ ಕೊಡುತ್ತೇನೆ, ನಾನೇ ನನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣವನ್ನ ಕೊಡುತ್ತೇನೆ. ಒಬ್ಬಾತನೇ ರಕ್ಷಕ, ಒಬ್ಬಾತನೇ ದೇವರು. ಆ ದೇವರೇ
ಯೇಸುವಾಗಿದ್ದಾನೆ. ದೇವ್ರನ್ನ ಡಿವೈಡ್ ಮಾಡಕ್ ಹೋಗ್ಬಿಡ್ರಿ, ಇಲ್ಲ ನಾವು ಮೂವರು ದೇವರಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಳೆಯ ಒಡಂಬಡಿಕೆಯಲ್ಲಿ ಆತನು ಏನ್ ಮಾಡಿದ, ಇಳಿದು ಹೊರಟು ಬಂದಿದ್ದಾನೆ. ಮೀಕನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯ ನಾವು ನೋಡುವಾಗ ಫುಟ್ ನೋಟ್ ಅಲ್ಲಿ ಇರುತ್ತೆ ಪ್ರಿಯರೇ. ಅವಾಗ ಆತನು ಬರ್ತಾ ಹೋಗ್ತಾ ಇದ್ದ ಭೂಲೋಕಕ್ಕೆ. ಆದ್ರೆ ಆತನು ಶಾಶ್ವತವಾಗಿ ಶರೀರವನ್ನ ಧರಿಸಿಕೊಂಡು ಬಂದಿರುವಂತದ್ದು ಯಾವಾಗ? ಕ್ರಿಸ್ಮಸ್ ಮಾಡಿದ್ವಲ್ಲ ಮೊನ್ನೆ, ಆ ಕ್ರಿಸ್ಮಸ್ ದಿನದಂದು ನಮ್ಮ ನಿಮ್ಮ ಹಾಗೆ ಆತನು ಭೂಲೋಕಕ್ಕೆ ಏನ್ ಮಾಡಿದ, ಮನುಷ್ಯನಾಗಿ ನಮ್ಮ ನಿಮ್ಮ ಹಂಗೆ ಬರಲಿಲ್ಲ. ನಾವು ನೀವು ಹೆಂಗ್ ಹುಟ್ಟಿದೀವಿ, ಅಪ್ಪ ಅಮ್ಮ ಮದುವೆ ಮಾಡಿಕೊಂಡಾಗ ಹುಟ್ಟಿವಿ ನಾವು. ಆದ್ರೆ ಏಸಪ್ಪ ಹಂಗಲ್ಲ. ಹಲ್ಲೆಲೂಯಾ, ಆತನು ಕನ್ನಿಕೆಯ ಗರ್ಭದಲ್ಲಿ ಜನಿಸಿ ಬಂದಿರತಕ್ಕಂತ ದೇವರು. ಹಲ್ಲೆಲೂಯಾ, ಮನುಷ್ಯರು ಮಾಡಿದ ಕಾರ್ಯ ದೇವರು ಮಾಡಿದ್ರೆ ಏನಾದ್ರೂ ದೇವರಿಗೂ ಮನುಷ್ಯರಿಗೆ ವ್ಯತ್ಯಾಸ ಇರುತ್ತಾ? ಅದು ಕೇಳಬೇಡ್ರಿ, ಅದು ದೇವರು ಮಾಡಿದ್ದಾನೆ, ಅದನ್ನು ನಾವು ನಂಬಿದ್ದೇವೆ. ಆತನು ಜನ್ಮವಾಗಿಯೂ ಕೂಡ, ಆತನು ಜೀವಿಸಿದಾಗಿಯೂ ಕೂಡ ಯಾವ ತಪ್ಪನ್ನ ಯಾವ ಪಾಪವನ್ನ ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯೂ ಕೂಡ ಸಿಕ್ಕಲಿಲ್ಲ ಎಂಬುದಾಗಿ ಸತ್ಯವೇದ ಲೇಖನಿಯಲ್ಲಿ ಏನ್ ಮಾಡ್ತಾ ಇದೆ, ಸ್ಪಷ್ಟವಾಗಿ ರುಜುವಾತು ಪಡಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಅದೇ ಯೇಸುವಿನ ಬಳಿಗೆ ನೀನು ಇವತ್ತಿನ ದಿನ ಬಂದಿದ್ದೀಯಾ. ಹೆಂಗ್ ಬಂದಿದ್ದೀಯಾ? ಏನೋ ಸಮಸ್ಯೆಗಳನ್ನ ಒತ್ಕೊಂಡ್ ಬಂದಿದೀಯ. ಸಮಸ್ಯೆಗಳು ಹೆಂಗದವ? ಗುಡ್ಡದೋಪಾದಿಯಲ್ಲಿದಾವ. ಹೆಂಗಿದಾವ್ರಿ ಸಮಸ್ಯೆ? ಗುಡ್ಡ ಕಣ್ಣಂಗ್ ಕಾಣಕತ್ತಾವ. ಯೋಬಂದು ಆಲೋಚನೆ ಮಾಡ್ರಿ ಒಂದ್ಸರಿ. ನಿಮ್ಗೆಲ್ಲ ಮನೆ ಐತಿ, ಅಲ್ಲಲ್ಯ, ಏನೋ ಅನಾರೋಗ್ಯ ಇರ್ಬೋದು, ನಿಮ್ ಗಂಡ ಇದಾನ, ಅಲ್ಲಲ್ಯ, ನಿಮ್ ಮಕ್ಕಳದಾರ, ಏನೋ ಕೆಲವೊಂದು ವಿಷಯದಲ್ಲಿ ವೈಮನಸ್ಸುಗಳು ಬಂದಿರ್ಬೋದು, ಅಲ್ಲಲ್ಯ. ಆದ್ರೆ ಯೋಬಗ ಇರುವಂತ ಮಕ್ಕಳೆಲ್ಲರೂ ಸತ್ತು ಹೋದ್ರು, ಆಸ್ತಿ ಎಲ್ಲ ತೊಲಗಿಸಲ್ಪಡ್ತು. ಹೆಂಡತಿ ಹೋಗಯ್ಯ ಹೋಗು, ದೇವ್ರನ್ನ ದೂಷಣೆ ಮಾಡಿ ಬಾಳ ಭಕ್ತಿ ಮಾಡ್ತಾನೆ ಅಂತೇಳಿ ಹೇಳ್ಬಾಡಿದ್ರೆ ಯಾಕೋವ್ರೆ ಬಿಟ್ಟು ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರಂಗೆ ಏನಾದ್ರು ಐತೆ ನಮ್ಮ ಸ್ಥಿತಿ? ಆ ಸ್ಟೇಟಸ್ ಒಳಗಡೆ ಇನ್ನೂ ಹೋಗಿಲ್ಲ. ಅದಕ್ಕೆ ಹೋದ್ರಂತ ಆಯ್ತು. ಮನುಷ್ಯರಿಗೆ ಕಟ್ಟ ಕಡೆಗೆ ಕಾಣುವಂತ ಸರಳವಾದ ಮಾರ್ಗ ಒಂದುಂಟು, ಅದು ಯಾವುದು? ಮರಣ ಮಾರ್ಗವೇ. ಆತ್ಮಹತ್ಯೆಗೆ ಹೋಗ್ತಾರೆ ಎಲ್ಲ ಜನ. ಆಗಲ್ಲಪ್ಪ. ಎಲ್ಲರೂ ನಾವು ನೋಡಿದ ಆರ್ಟಿಕಲ್ ಓದಿ ಒಂದ್ ಕಡೆ, ಹೆಂಡತಿ ಏನೋ ಚಹಾ ಏನೋ ಮಾಡಿಕೊಟ್ಟಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ ಒಬ್ಬ ವ್ಯಕ್ತಿ. ಹೇಳ್ರಿ, ಚಹಾ ಮಾಡಿಕೊಟ್ಟಿಲ್ಲ ಅಂತ. ಪಾಪ ಎಮ್ ಏನೋ ಬಿಜಿ ಶೆಡ್ಯೂಲ್ ಇರ್ಬೋದು, ಚಹಾ ಮಾಡಿಕೊಟ್ಟಿಲ್ಲ ಅಂತೇಳಿ ಏನ್ ಮಾಡ್ಯಾನ, ಆತ್ಮಹತ್ಯೆ ಮಾಡ್ಕೊಂಡ. ಇಲ್ಲಿ ನಮ್ಮ ಬಳ್ಳಾರಿಯಾಗೂ ಮತ್ತದ ಯಾವ್ರು ಮಾನ್ವಿಯಲ್ಲಿ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಒಂದ್ ಹುಡುಗ ಏನ್ ಮಾಡ್ಯಾನ, ಆತ್ಮಹತ್ಯೆ ಮಾಡ್ಕೊಂಡ. ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರಪ್ಪ, ಎಕ್ಸಾಮ್ ದಿನ ಅಲ್ಲಿ ಕುಂತಗ ಅಲ್ಲಿ ಹೇಳು, ಅವ್ರು ಯಾರು ಬರ್ತಾರ, ನನ್ನ ಪ್ರಿನ್ಸಿಪಲ್ ಕೊಟ್ಟಿಲ್ಲ ಅಂತೇಳಿ ಮಾತಾಡು, ಅದು ಕೊಡಂಗ ಆಗತ್ತ. ಪ್ರಾಣ ಹೋದ್ಮೇಲೆ ಮತ್ತೆ ಬರುತ್ತಾ? ಒಂದೇ ಸರಿ. ಮತ್ತೆ ಸತ್ತ ಮೇಲೆ ನೀವು ಅನ್ಕೊಂಡ್ರೇನ ನಾಯಾಗಿ ಬಿಡ್ತೀವಿ, ನರಿಯಾಗಿ ಬಿಡ್ತೀವಿ, ಹದ್ದಾಗಿ ಬಿಡ್ತೀವಿ, ಇನ್ನೊಂದು ಯಾವುದಿಲ್ಲ. ಒಂದೇ ಸರಿ, ಒಂದೇ ಅವಕಾಶ, ಒಂದೇ ಅವಕಾಶ, ಒಂದೇ ಸರಿ. ಇವಾಗಷ್ಟೇ ನೀನು ಹೀರೋ, ಇವಾಗಷ್ಟೇ ನೀನು ವಿಲನ್ ಆಗೋದು. ಮತ್ತೆ ನೀನು ಪುನಃ ನೀನು ಹೀರೋ ಆಗಿ ಮತ್ತೆ ಇನ್ನೊಂದ್ಸರಿ ಇನ್ನೊಂದು ಜನ್ಮದಾಗ ಏನು ಬರ್ತೀನಿ ಎಂಬುದು ಯಾವ ಸೀನ್ಗಳಲ್ಲಿ ಇರಲ್ಲ. ಒಂದೇ ಸರಿ. ಹಲ್ಲೆಲೂಯಾ, ಎಲ್ಲರೂ ಒಂದೇ ಸರಿ ಹುಟ್ಟೋದು, ಹುಟ್ಟಿದ ಮೇಲೆ ಸಾಯೋದು ಒಂದೇ ಸರಿ, ಎಲ್ಲರಿಗೂ ತೀರ್ಪು ಆಗುವಂಥದ್ದು ಒಂದೇ ಸರಿ. ಆದ್ರೆ ಆ ತೀರ್ಪಿನಲ್ಲಿ 2 ವಿಧವಾದ ತೀರ್ಪುಗಳಿದಾವ. ಯಾರು ಯೇಸುವನ್ನ ನಂಬಿ ರಕ್ಷಣೆ ಹೊಂದಿ, ಏಸಪ್ಪ ನನ್ನ ಜಾತಿ ಕುಲ ಮತ ಯಾವುದನ್ನ ಇರಲಿ, ಎಲ್ಲರಿಗೂ ನೀನೇ ದೇವ್ರು, ನಾನ್ಗೇನೋ ಯಾರ್ಯಾರೋ ಏನೇನೋ ಹೇಳಿದ್ರು ಅದನ್ನ ನಾನು ನಂಬಿದ್ದೆ, ಇಲ್ಲಿ ಇವ್ರು ಅವ್ರು ನಂಬ್ಕೊಂಡ್ರ ಅಂತೇಳಿ ನಾನು ಅವ್ರ ದೇವ್ರು ಅಂತೇಳಿ ಅನ್ಕೊಂಡಿದ್ದೆ. ಆದ್ರೆ ನೀನು ಅವ್ರ ದೇವ್ರಲ್ಲ, ನೀನು ಎಲ್ಲ ಮನುಷ್ಯರುಗಳಿಗೆ ದೇವ್ರು ಅಂತೇಳಿ ನೀನು ನಂಬಿ ಏಸಪ್ಪನ ಹತ್ರ ನೀನು ಬಂದು ದೀಕ್ಷಾ ಸ್ನಾನ ತೆಗೆದುಕೊಂಡು ಏಸುವಿನ ಮಾರ್ಗದಲ್ಲಿ ನೀನು ನಡೆದ್ರೆ ನಿಂದ ಸ್ಟೇಟಸ್ ಚೇಂಜ್ ಇರುತ್ತೆ. ಹಲ್ಲೆಲೂಯಾ, ನಿನ್ನ ತೀರ್ಪಿನಲ್ಲಿ ಚೇಂಜ್ ಇರುತ್ತೆ. ನಿನಗೆ ತೀರ್ಪಾಗುತ್ತಾ? ಯಾವುದಕ್ಕಾಗಿ ನಿನಗೆ ತೀರ್ಪಾಗುತ್ತಾ? ಬಹುಮಾನಗಳನ್ನ ಕೊಡ್ತಾನ ದೇವರು ಮಧ್ಯಾಕಾಶದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಧ್ಯಾಕಾಶದಲ್ಲಿ ಬಹುಮಾನಗಳಿಗಾಗಿ ನಿನಗೆ 7 ವರ್ಷಗಳ ಕಾಲ ದೇವ್ರು ಏನ್ ಮಾಡ್ತಾನ್ರಿ? ಹಬ್ಬವನ್ನ ಏರ್ಪಾಡು ಮಾಡ್ತಾನೆ. ಎಷ್ಟು ವರ್ಷ ರೀ? 7 ವರ್ಷ. 7 ವರ್ಷ. ಅವಾಗ ಭೂಮಿ ಮೇಲೆ ಇರುವಂತವ್ರು ಅವಾಗ ಅಂತಾರೆ, ಅಯ್ಯೋ ಅವಾಗನ ದೇವ್ರು ನಂಬ್ಕೊಂಡಿದ್ರ ಚೆನ್ನಾಗಿರುತ್ತೆ. ಅವಾಗೆಲ್ಲ ಮೊಣಕಾಲು ಬಗ್ಸ್ತಾರೆ. ಇವಾಗ ಬಗ್ಸಂದ್ರೆ ಬಗ್ಸಲ್ಲ. ಯಾವಾಗ ಬಗ್ಸ್ತಾರೆ? ಅವಾಗ ಬಗ್ಸ್ತಾರೆ. ಇಲ್ಲಪ್ಪ ಏಸಪ್ಪ ನೀನೇ ನಿಜವಾದ ದೇವ್ರು ಅಂತೇಳಿ ಬಂದು ಹೇಳಿದ್ರು. ಆದ್ರೆ ನಾವು ನಂಬಲಿಲ್ಲ, ಕೇಳಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಬಸವನಗೌಡ ದೊಡ್ಡಪ್ಪ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಅವ್ರು ಒಂದ್ ವೇಳೆ ಏಸಪ್ಪನ ಹತ್ರ ಬರಲಿಲ್ಲ ಅಂದಿದ್ರೆ ಈಗ ಎಷ್ಟು ವರ್ಷ? 2020. ಹಲ್ಲೆಲೂಯಾ. 2007ರಾಗೆ ಅವ್ರು ಏನಾಗ್ತಾ ಇದ್ರು? ಮಣ್ಣಲ್ಲಿ ಮಣ್ಣಾಗಿ ಇದ್ದು ಇವತ್ತಿನ ದಿನ ಇಲ್ಲಿ ಕುಂದಿರ್ತಿದ್ದಿಲ್ಲ, ಇನ್ನೊಬ್ರು ಯಾರನ್ನು ಕುಂದಿರ್ತಿದ್ರು. ಹಲ್ಲೆಲೂಯಾ. ಆದ್ರೆ ಅವ್ರು ಏನ್ ಮಾಡಿದ್ರೆ, ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ ಅವರು ಒಪ್ಪಿಕೊಂಡ್ರು. ಅವ್ರಿಗಿರುವಂತ ಮರಣದ ಕಾಯಿಲೆ ದೇವ್ರು ಏನ್ ಮಾಡಿದ? ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡ್ತೀವಿ, ಆದ್ರೆ ನಾವು ಗ್ಯಾರಂಟಿ ಕೊಡಲ್ಲ.
ಆಪರೇಷನ್ ಮಾಡ್ತೀವಿ ಆದ್ರೆ ನಾವು ಗ್ಯಾರಂಟಿ ಕೊಡಲ್ಲ. ಊರಲ್ಲದ ಊರಿಗೆ ಹೋಗಿದ್ದಾರೆ, ಹೋಟ್ಲು ಮಾಡೋದಕ್ಕೆ ಹೋಗಿದ್ದಾರೆ, ಎಲ್ಲರ ಕಣ್ಣೀರಿನಿಂದ ಹೊರಟು ಬಂದಿದ್ದಾರೆ. ದುಸ್ಥಿತಿ, ಭಯಂಕರವಾದ ಸ್ಥಿತಿ. ಏನೇನು ಸಮಸ್ಯೆಗಳಿದ್ವು ಅವ್ರ ಬಾಯಿಂದನೇ ಕೇಳಿದ್ರು ನಾವು. ಅಷ್ಟು ಸ್ಥಿತಿಗಳ ಮಧ್ಯದಲ್ಲಿ ಕೂಡ ಅಲ್ಲಿ ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಬಂದರು ಪ್ರಿಯರೇ. ಅನ್ನೋದಕ್ಕಿಂತ ಯೇಸು ಮಾತ್ರಕ್ಕೆ ಅವರು ಬಂದರು. ಸ್ಥಳಗಳು ಏನೇ ಆಗಿರಲಿ, ಸಭೆಗಳು ಏನೇ ಆಗಿರಲಿ, ಅಲ್ಲಿ ಯೇಸುವಿಗೆ ವಿಶಿಷ್ಟವಾದ ಸ್ಥಾನಮಾನಗಳು ಇದ್ರೆ, ಸತ್ಯವೇದ ಏನು ಹೇಳುತ್ತೆ ಅದ್ರ ಪ್ರಕಾರವಾಗಿ ನಡೀತಾ ಇದ್ರೆ ದೇವರು ಕಾರ್ಯ ಮಾಡ್ತಾನೆ. ಕೆಲವೊಂದು ಸಭೆಗಳು ಮಕ್ಕಳೇ ಮಲಗಿಬಿಟ್ಟಿದಾವೆ, ಅಲ್ಲಿ ಆರಾಧನೆ ಇಲ್ಲ, ಸ್ತೋತ್ರ ಇಲ್ಲ, ಬಾಯಿ ಮೂಲಕವಾಗಿ ಕೀರ್ತನೆ ಮಾಡೋದಿಲ್ಲ, ಕರ್ತನ ಭೋಜನ ಇಲ್ಲ. ಕರ್ತನ ಭೋಜನದಲ್ಲಿ ನೀವು ಪಾಲ್ಗೊಳ್ಳಾರದೆ ಇದ್ರೆ ಏಸಪ್ಪನೇ ಹೇಳಿದಾನ, ಯಾರು ಇದರಲ್ಲಿ ಪಾಲ್ಗೊಳ್ತಾರೋ ಅವ್ರನ್ನ ಮಾತ್ರ ನಾನು ಎಬ್ಬಿಸ್ತೀನಿ ಅಂತೇಳಿ. ಅಂದ್ರೆ ನೀವು ಹಂಗೆ ಮಲಗಿರ್ತೀರಾ? ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ. ಕರ್ತನ ಭೋಜನ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆ ಅದು. ಹಲ್ಲೆಲೂಯಾ. ಆ ಆಜ್ಞೆಗೆ ನಾವು ಒಳಗಾಗಿ ಜೀವಿಸ್ಬೇಕು. ಹಿಂಗೆ ಹೇಳಿದಾಗ ಕೆಲವೊಬ್ರು ಫರಿಸಾಯರು, ಶಾಸ್ತ್ರಿಗಳು ಇರುತ್ತೆ, ಬಲಗಡೆ ಶಿಷ್ಯಾಂಕರ ಕರ್ತನ ಭೋಜನ ತಗೊಂಡಿದ್ ನಾನು. ಹಲ್ಲೆಲೂಯಾ. ಆತನ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ ನಾನು. ಆತ ಮತ್ತೆ ಪರದೇಶಕ್ಕೆ ಬಂದ ಇಲ್ಲ. ಅವೆಲ್ಲ ಸುಳ್ಳಪ್ಪ ಅಂತ ಕೆಲವು ಜನರು ಅಂತಿರ್ತಾರೆ. ಅಂಥವ್ರ ಮಾತು ಕೇಳಿದೆ ತಗ್ಗಿಗೆ ಬೀಳೋದು ನೀನೇ. ಅಲ್ಲೆಲ್ಲಯ್ಯ, ತಗ್ಗಿಗೆ ಬೀಳೋದು ನೀನೇ. ಅಲ್ಲೆಲ್ಲಯ್ಯ. ಆ ದೇಹ ಅದು ರೊಟ್ಟಿ ಏನಾಗುತ್ತೆ ಆ ಸಮಯದಲ್ಲಿ? ಯೇಸು ಕ್ರಿಸ್ತನ ದೇಹವಾಗಿ ಮಾರ್ಪಡುತ್ತೆ. ಅಲ್ಲೆಲ್ಲಯ್ಯ. ಆ ದ್ರಾಕ್ಷರಸ ಏನಾಗುತ್ತೆ ಆ ಸಮಯದಲ್ಲಿ? ಯೇಸು ಕ್ರಿಸ್ತನ ರಕ್ತವಾಗಿ, ಯೇಸು ಕ್ರಿಸ್ತನ ದೇಹವಾಗಿ ಏನಾಗುತ್ತೆ? ಅವೆರಡು ಮಾರ್ಪಡ್ತವೆ. ಅವುಗಳನ್ನು ನಾವು ಯಾಕೆ ಮಾಡ್ತೀವಿ? ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ನೀವು ಮಾಡಿರಿ ಎಂಬುದಾಗಿ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಕಾರ್ಯಗಳನ್ನು ನಾವು ಮರೆಯಬಾರದು, ಅದರಲ್ಲಿ ನಾವು ಪಾಲ್ಗೊಳ್ಬೇಕು. ಅದರ ಸಲುವಾಗಿ ಇವತ್ತಿನ ದಿನ ಕೆಲವು ಸಭೆಗಳಲ್ಲಿ ಏನಾಗಿದೆ, ಆ ಒಂದು ದೇವರಿಗೆ ಉನ್ನತವಾದ ಸ್ಥಾನ ಕೊಡಲಾರದೆ ಮನುಷ್ಯರೇ ಉನ್ನತವಾದ ಸ್ಥಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಯೋಬನು ಮೊದಲನೇದಾಗಿ ಏನು? ಒಳ್ಳೆಯ ಒಂದು ಭಯ ಮತ್ತು ಭಕ್ತಿಯಲ್ಲಿ ಜೀವಿಸಿದ. ಎರಡನೆಯದಾಗಿ ಯೋಬನ ವಿಷಯವಾಗಿ ಸೈತಾನನು ಆಪಾದನೆ ಮಾಡಿದಾಗ ದೇವರು ಹೇಳ್ತಾ ಇದ್ದಾನೆ, ಆಯ್ತು ಯೋಬನನ್ನು ನೋಡು, ಅವನಲ್ಲಿ ಯಾವ ತಪ್ಪು ಇಲ್ಲವೇ ಇಲ್ಲ. ಮೂರನೇದಾಗಿ ನಾವು ನೋಡಿದ ಏನೆಂಬುದಾಗಿ, ಯೋಬನು ಎಲ್ಲ ಹೋದಾಗಲೂ ಕೂಡ ದೇವರನ್ನು ಮಾತ್ರ ದೂಷಣೆ ಮಾಡಲಿಲ್ಲ. ಯೋಬನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ದ. ಇತರರಿಗಾಗಿ ಪ್ರಾರ್ಥನೆ ಮಾಡ್ಬೇಕು, ಬಹಳ ಮುಖ್ಯ. ಹಲ್ಲೆಲೂಯಾ. ಬರೀ ನಿನ್ನ ಸಲುವಾಗಿ ಮಾಡ್ಕೊಳ್ಳೋದಲ್ಲ. ಸ್ವಾರ್ಥತೆ ಜೀವಿತ ಅಲ್ಲ ಕ್ರಿಶ್ಚಿಯಾನಿಟಿ ಅಂದ್ರೆ, ಕ್ರೈಸ್ತತ್ವ ಅಂದ್ರೆ, ದೇವರ ಮಾರ್ಗ ಅಂದ್ರೆ ಬರೀ ನಿನ್ನ ಸಲುವಾಗಿ ಎಲ್ಲ ಗೋಗರಿಯೋದಲ್ಲ, ಇತರರಿಗಾಗಿ. ಹಲ್ಲೆಲೂಯಾ. ಇತರರ ಯೋಗಕ್ಷೇಮಕ್ಕಾಗಿ ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗ್ಬೇಕು. ಅಯ್ಯೋ ನಾನ್ ನಂಬಿದ್ದೀನಿ ಅವ್ರು ನಂಬಿಲ್ವಲ್ಲ ಅನ್ನುವಂತ ಒಂದು ಸ್ಥಿತಿ ನಿನ್ನಲ್ಲಿ ಬರಬೇಕು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಒಂದೇ ಕ್ವಶನ್ ಅನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ಯೋಬನನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ, ಆ ಒಂದು ಪರಲೋಕದಿಂದ ನೋಡಿ, ಯೋಬನನ್ನ ನೀನು ನೋಡಿದೀಯಾ? ಅವನು ನನ್ನಲ್ಲಿ ಬಹಳ ಭಯಭಕ್ತಿ ಉಳ್ಳಂತ ವ್ಯಕ್ತಿ, ಅವನಿಗೆ ಸಮಾನನು ಬೇರೆ ಯಾರು ಕೂಡ ಇಲ್ಲ. ಈ ಸಮಯದಲ್ಲಿ ನಿನ್ನ ಸ್ಥಿತಿ ಹೆಂಗಿದೆ? ಹೌದು ಸ್ವಾಮಿ, ನಾನು ತಪ್ಪಿ ಹೋಗಿದ್ದೇನೆ ನಿಜ. ನನ್ನ ಬಾಯಿ ಮೂಲಕವಾಗಿ ದೂಷಣೆ ಮಾತುಗಳನ್ನು ಆಡಿದ್ದೇನೆ, ಬೇರೆ ಯಾರಿಗಲ್ಲಪ್ಪ ನಿನಗೇ ಮಾತಾಡಿದ್ದೇನೆ ಸ್ವಾಮಿ. ನಿನಗೆ ಭಯ ಉಳ್ಳ ವ್ಯಕ್ತಿಯಾಗಿ ನಾನು ಜೀವಿಸಲಿಲ್ಲ. ನನ್ನ ಕಾಲುಗಳು ಸ್ವಾಮಿ ಕೆಟ್ಟದಾದ ಮಾರ್ಗಗಳ ಕಡೆಗೆ ಹೋಗಿದ್ದಾವೆ ಸ್ವಾಮಿ. ನಾನು ತಿಳಿದವನಾಗಿಯೇ ನಾನು ತಪ್ಪು ಮಾಡಿದ್ದೇನಪ್ಪ. ಇನ್ನು ಮುಂದೆ ಆ ರೀತಿಯಾಗಿ ನಂದು ಆಗ್ಬಾರ್ದಪ್ಪ. ಅದರ ಸಲುವಾಗಿ ನೀನು ಎಚ್ಚರಿಕೆಯನ್ನು ಕೊಟ್ಟಿದ್ದೀಯಾ, ನೀನು ಹೇಳಿದ್ದೀಯಾ, ಭಯಪಡಬೇಡ, ನಾನು ನಿನ್ನನ್ನು 2ರಷ್ಟು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನೀನು ಇವತ್ತು ಯಾವ ಒಂದು ವೇದನೆಯಿಂದ ಬಂದಾಗಲೂ ಕೂಡ ಆ ವೇದನೆಯನ್ನ ತೊಲಗಿಸಲು ನಮ್ಮಪ್ಪ ಯೇಸಪ್ಪ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನು ಮಾತ್ರ ಅದನ್ನು ಪರಿಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವುಳ್ಳಂತ ದೇವರು. ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡು, ದೇವ್ರೇ ನಾನು ಯೋಬನ ರೀತಿಯ ಭಕ್ತಿ ಉಳ್ಳಂತ ಜೀವಿತವನ್ನು ಕಟ್ಟಿಕೊಳ್ಬೇಕು. ಕೇವಲ ಭಕ್ತಿ ಮಾತ್ರವಲ್ಲ ಸ್ವಾಮಿ, ತನ್ನ ಕುಟುಂಬವನ್ನು ಎಷ್ಟು ಅಚ್ಚುಕಟ್ಟಾಗಿ ಯೋಬನು ನೋಡಿಕೊಂಡ. ಅಚ್ಚುಕಟ್ಟಾಗಿ ತನ್ನ ಮಕ್ಕಳು ಯಾವ ಪಾಪದಲ್ಲಿ ಬೀಳಬಾರದು, ತನ್ನ ಹೆಂಡತಿ ಯಾವ ರೀತಿಯಾಗಿರ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬಾರದು ಎಂಬುದಾಗಿ ಎಷ್ಟು ನಿಗಾವಹಿಸಿ ಒಬ್ಬ ಒಳ್ಳೆಯ ಯಜಮಾನನಾಗಿ ತನ್ನ ಕಾರ್ಯವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದ್ನು ಎಂಬುದಾಗಿ ಸ್ವಾಮಿ ನಾವು ಕೇಳಲ್ಪಟ್ಟಿದ್ದೇವೆ. ನಾನು ಕೂಡ ಆ ರೀತಿಯಾಗಿ ಆಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ, ನಿನ್ನ ದುಸ್ಥಿತಿಯನ್ನು ದೇವರು ಹೋಗಲಾಡಿಸುವುದಕ್ಕಾಗಿಯೇ ಈ ಸಮಯದಲ್ಲಿ ನಿನ್ನನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾನೆ. ನಿನ್ನಲ್ಲಿರ್ತಕ್ಕಂಥ ಅಸಮಾಧಾನವನ್ನು ತೊಲಗಿಸುವುದಕ್ಕಾಗಿಯೇ ದೇವರು ಈ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾನೆ ಪ್ರಿಯರೇ. ಅದಕ್ಕಿಂತ ಮುಂಚಿತವಾಗಿ ನಿನ್ನ ಮತ್ತು ದೇವರ ನಡುವೆ ಇರ್ತಕ್ಕಂಥ ಸಂಬಂಧ
ಸತ್ಸಂಬಂಧವಾಗಿದೆಯಾ ಅಥವಾ ಆ ಸಂಬಂಧ ಕಡಿದು ಹೋಗಿದೆಯಾ, ಮುರಿದು ಬಿದ್ದಿದೆಯಾ? ಒಂದ್ಸಾರಿ ಆಲೋಚನೆ ಮಾಡು, ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ವಾಕ್ಯ ಕೇಳಿದಂತೆ ಎಲ್ಲ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಇವ್ರನ್ನ ಆಶೀರ್ವದಿಸು, ಬಲಪಡಿಸು, ಬಲಹೀನತೆಗಳೆಲ್ಲ ದೂರ ಮಾಡಪ್ಪ ಈ ಸಮಯದಲ್ಲಿ ಸ್ವಾಮಿ. ಇವರ ಜೀವಿತದಲ್ಲಿರ್ತಕ್ಕಂಥ ಸ್ವಾಮಿ ಕಷ್ಟ ಕಾರ್ಪಣ್ಯಗಳು, ರೋಗ ದುಃಖ ಬಾಧೆಗಳು ಯಾವುದನ್ನು ಹೊತ್ಕೊಂಡು ಬಂದಿದ್ದಾರೋ ಅದೆಲ್ಲವೂ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಸಂಪೂರ್ಣವಾಗಿ ಸ್ವಾಮಿ. ಬರಿದಾದ ರೀತಿಯಲ್ಲಿ ಸ್ವಾಮಿ ಬಂದಂತ ಇವರು ನಿನ್ನ ಭಾಗ್ಯವಂತ ಆಶೀರ್ವಾದವನ್ನು ಹೊತ್ತುಕೊಂಡು ಹೋಗುವಂತೆ ಕಾರ್ಯ ಜರುಗಿಸಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಚಿಕ್ಕ ಮಕ್ಕಳು ಮೊದಲುಗೊಂಡು ಯವನಸ್ಥರು ಮೊದಲುಗೊಂಡು ದಂಪತಿಗಳು, ವೃದ್ಧರು ಎಲ್ಲರನ್ನ ಸಮಾನ ವಯಸ್ಕರು ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಅರ್ಪಿಸಿಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಸಹೋದರ ಮೊಣಕಾಲೂರೋಣ 7 ಮಟ್ಟ ಡ್ಯಾನ್ ಇರುತ್ತೆ.